ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಪತ್ರಕರ್ತರಿಗೆ ಎಲ್ರಿಗೂ ನಮಸ್ಕಾರ. ಏಳುಮಲೆ ಟೀಮ್ ಪರವಾಗಿ ಗಣೇಶ ಹಬ್ಬದ ಶುಭಾಶಯಗಳು. ನೀವಿಲ್ಲಿ ಬಂದಿರೋದು ಭಾಳ ಖುಷಿಯಾಗುತ್ತೆ. ಯಾಕಂದರೆ ಇದು ನಮಗೆ ಸ್ಪೆಷಲ್, ಎಸ್ಪೆಷಲಿ ನನಗೆ ಸ್ಪೆಷಲ್. ಗಣೇಶ ಹಬ್ಬ 25 ವರ್ಷಕ್ಕೆ ಮುಂಚೆ ಚಿಕ್ಕವನಾಗಿದ್ದಾಗ ಆಚರಿಸಿದ್ದು ಬೆಂಗಳೂರಲ್ಲಿ. ಅದಾದಮೇಲೆ ಗಣೇಶ ಹಬ್ಬದ ಟೈಮಲ್ಲಿ ನಾನು ಬರ್ತಿರಲಿಲ್ಲ. ಸೊ ದಿಸ್ ಅ ಸ್ಪೆಷಲ್ ಮೂಮೆಂಟ್ ನನಗೆ. ಹಾಗಾಗಿ ಥ್ಯಾಂಕ್ ಯು ಫಾರ್ ದ ಟೀಮ್. ಥ್ಯಾಂಕ್ ಯು ಕಿಂಗ್ಸ್ ಕ್ಲಬ್. ಥ್ಯಾಂಕ್ ಯು ಎವ್ರಿಬಡಿ. ಇಲ್ಲಿ ಬಂದಿದ್ದಕ್ಕೆ ಭಾಳ ಖುಷಿಯಾಗಿದೆ. ಸೊ ಅಗೇನ್ ಒನ್ಸ್ ಅಗೇನ್ ಗಣೇಶ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಟು ದ ಪ್ರೆಸ್ ಮೀಟ್ ಫಾರ್ ಏಳುಮಲೆ. ಏಳುಮಲೆ ತಂಡದಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷ ನಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದೆ. ಇವತ್ತು ಇಷ್ಟು ದೊಡ್ಡ ಫ್ಯಾಮಿಲಿ ನಮ್ಮ ಜೊತೆ ಇದೆ. ಸೊ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಬಂದಿರೋ ಎಲ್ರಿಗೂ. ಎಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆ್ಯಂಡ್ ಥ್ಯಾಂಕ್ ಯು ಎಲ್ಲ ಪತ್ರಕರ್ತರು, ಮಾಧ್ಯಮದವರಿಗೆ ಇಲ್ಲಿ ನಮ್ಮ ಜೊತೆ ಬಂದು ಸೇರಿ ಗಣೇಶ ಹಬ್ಬ ಮಾಡಿದ್ದಕ್ಕೆ, ಸೆಲೆಬ್ರೇಟ್ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸರ್, ಶಂಶುದ್ದೀನ್ ಸರ್, ಕಿಂಗ್ಸ್ ಕ್ಲಬ್ ಈ ಥರ ಫಸ್ಟ್ಲಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದು ನಮ್ಮ ಜೊತೆ ಸೇರಿ ನಮಗೊಂದು ಅವಕಾಶ ಕೊಟ್ಟು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋ ಥರ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಆ್ಯಂಡ್ ಎಸ್, ಸೊ ಫಸ್ಟ್ಲಿ ಗಣೇಶ ಹಬ್ಬದ ಮಾತಾಡಾಯಿತು. ಈಗ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಅದು ನೀವು ಕೇಳ್ತೀರಲ್ಲ ಪ್ರಶ್ನೆ ಇಲ್ವಾ? ನಾವೇ ಮಾತಾಡೋದ? ಏಳುಮಲೆ ಸಿನಿಮಾ ತಂಡದಿಂದ ಹಾಗೆಯೇ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಕಿಂಗ್ಸ್ ಕ್ಲಬ್ ಓನರ್ ಆದಂಥ ಸರ್ಗೆ ನಮಸ್ಕಾರ ಸರ್. ಆ್ಯಕ್ಚುಲಿ ಭಾಳ ಖುಷಿ ಏನು ಅಂತಂದರೆ ಈ ಸಿನಿಮಾದ ಇವತ್ತು ಅದು ನಾನು ಹೆಡ್ತಿ ಬಂದಾಗಲೇ ಆಗ್ಬೇಕಾ? ಹಾಂ, ಎಲ್ರಿಗೂ ಥ್ಯಾಂಕ್ ಯು. ಹಾಗೆಯೇ ನಮ್ಮ ಕಿಂಗ್ಸ್ ಕ್ಲಬ್ ಓನರ್ ಬಂದಿದ್ದಾರೆ. ಏನು ಖುಷಿ ವಿಚಾರ ಅಂತಂದರೆ ನಮ್ಮ ಸಿನಿಮಾ ತಂಡಕ್ಕೆ ಅವರು ಇಲ್ಲಿ ಮೆಂಬರ್ಶಿಪ್ನ ಫ್ರೀಯಾಗಿ ಕೊಡ್ತಾ ಇದ್ದಾರಂತೆ. ಅದು ಭಾಳ ಖುಷಿ ಆಯಿತು ನಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಸರ್ ಮಾತಾಡ್ತಾರೆ. ಸರ್, ನಮ್ಮ ಶಂಶುದ್ದೀನ್ ಸರ್ ಮಾತಾಡ್ತಾರೆ. ಆಮೇಲೆ ಸಿನಿಮಾದ ಬಗ್ಗೆ ಬೇಡ. ಎಲ್ಲರೂ ನಮ್ಮ ಜೊತೆ ಬಂದು ಹಬ್ಬನ ಆಚರಿಸ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ಇದು ನೆಕ್ಸ್ಟ್ ಇನ್ನೂ ಜಾಸ್ತಿ ಮಾಡಬೇಕು ಬರೋ ವರ್ಷ ಅನ್ನೋ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಮತ್ತು ನಾನೊಂದು ಸಿನಿಮಾ ಪ್ರೊಡ್ಯೂಸರ್ ಆಗಿ ಏನು ಕಷ್ಟ ಅಂತ ಅನುಭವಿಸಿದ್ದೀನಿ ನನಗೆ ಗೊತ್ತು. ಹಾಗಾಗಿ ಯಾವುದೇ ಸಿನಿಮಾ ಬಂದರೂ ನಮ್ಮ ಪ್ರೋತ್ಸಾಹ ಅವ್ರಿಗೆ ಯಾವಾಗಲೂ ಇರುತ್ತೆ. ಧನ್ಯವಾದಗಳು. ತಲುಪಿಸಿ ಕ್ಲಬ್ ಅಂದರೆ ತುಂಬ ಜನ ಬೇರೆ ರೀತಿ ಒಂದು ಮನೋಭಾವನೆ ಇಟ್ಕೊಂಡಿದ್ದಾರೆ. ಕ್ಲಬ್ ಅಂದರೆ ಈ ಥರನೂ ಇರ್ಬೋದು. ಮತ್ತು ಕಿಂಗ್ಸ್ ಕ್ಲಬ್ ಬಂದು ಪ್ರಮುಖವಾಗಿ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಸೇಫ್ಟಿ ಮತ್ತು ಫ್ಯಾಮಿಲಿಗೋಸ್ಕರ ಮಾಡಿರೋವಂಥ ಕ್ಲಬ್ಬು ಅನ್ನೋ ವಿಷಯ ನಾನಿಲ್ಲಿ ಎಲ್ಲರಿಗೂ ಹೇಳಬೇಕು ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು. ಮಾಡಬೇಕು ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಆಮೇಲೆ ನಿಮ್ಗೇನೋ ಪ್ರಶ್ನೆ ಇದ್ದರೆ ದಯವಿಟ್ಟು ಪಾಸ್ ಮಾಡಿ, ಖಂಡಿತ ಉತ್ತರ ಕೊಡ್ತೀನಿ. ಸೊ ತರುಣ್ ಸರ್ ಮತ್ತು ನನ್ನ ರಿಲೇಷನ್ಶಿಪ್ ನಿಮಗೆ ಗೊತ್ತು. ಇಟ್ಸ್ ಲಾಂಗ್ ಟೈಮ್. 2009ರಿಂದ ನನಗೆ ತರುಣ್ ಸರ್ ಪರಿಚಯ. ಸೊ ತರುಣ್ ಸರು ರ್ಯಾಂಬೋ ಕತೆ ಕೇಳಿದ ತಕ್ಷಣ ಒಂದು ಕತೆನ ಲಾಕ್ ಮಾಡಬೇಕು ಅಂತೇಳಿ ಕತೆನ ಅವತ್ತು ಲಾಕ್ ಮಾಡಿದ್ರು. ನನಗೆ ಶರಣ್ ಸರ್ ತುಂಬ ಪರಿಚಯ. ಸೊ ಶರಣ್ ಸರು ರ್ಯಾಂಬೋ ಕತೆ ಕೇಳಿ, ಸರ್ ಇದನ್ನೇನಾರು ಮಾಡ್ಬೋದಾ, ನೀವೊಂದು ಸಲ ಫೀಡ್ಬ್ಯಾಕ್ ಕೇಳಿ, ಕತೆ ಕೇಳಿ. ಯಾಕಂದರೆ ನಾನು ಫಿಲ್ಮ್ ಸ್ಕೂಲ್ಗೆಲ್ಲ ಹೋಗಿದ್ದರಿಂದ ಸಿನಿಮಾ ಬಗ್ಗೆ ನಾಲೆಜ್ ಇರೋದ್ರಿಂದ, ಸರ್ ಈಗ ಒಂದು ಕತೆ ಕೇಳಿ ಅಂದರೆ ಅವಾಗ ಕತೆ ಕೇಳಿದೆ. ಅವಾಗ ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟೆ. ಅವಾಗ ಶರಣ್ ಸರ್ ಹೇಳಿದ್ರು, ಸರ್ ನಿಮ್ಮ ಥರ ಫೀಡ್ಬ್ಯಾಕ್ ಕೊಟ್ಟರು ಒಬ್ಬ ಹುಡುಗ ಇದ್ದಾನೆ, ನೀವು ಅವನ ಹತ್ರ ಮಾತಾಡಬೇಕು ಅಂದರು. ಯಾರು ಅಂತ ಕೇಳಿದೆ. ತರುಣ್ ಸುಧೀರ್ ಅಂತ ಹೇಳಿದ್ರು. ನನಗೆ ಭಯ ಆಯಿತು. ಸರ್ ದೊಡ್ಡ ಆರ್ಟಿಸ್ಟ್ ಮಗ, ನಾನು ಹೆಂಗೆ ಮಾತಾಡಲಿ ಅಂತ. ಸರ್ ನೀವು ಮಾತಾಡಿ ಸರ್, ಆಮೇಲೆ ನೀವು ನೆಕ್ಸ್ಟ್ ನನಗೆ ಆಮೇಲೆ ಫೋನ್ ಮಾಡಿ. ನಾನು ಫೋನ್ ಮಾಡಿದೆ, ತರುಣ್ ಸರ್ ಎತ್ಕೊಂಡ್ರು ಫೋನು, ಹಿಂಗೆ ಮಾತಾಡಿದ್ವಿ ಸರ್, ಈ ಥರ ಡಿಸ್ಕಷನ್. ಸೊ ಅಲ್ಲಿಂದ ನಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ಸೊ ನಾನು ತರುಣ್ ಸರು ರ್ಯಾಂಬೋ ಮಾಡಿದ್ವಿ. ರ್ಯಾಂಬೋ ಆದಮೇಲೆ ರ್ಯಾಂಬೋ 2 ಮಾಡಿದ್ವಿ. ಅದಾದಮೇಲೆ ಜೊತೆಲಿ ಗುರು ಶಿಷ್ಯರು ಮಾಡಿದ್ವಿ. ಅದಾದಮೇಲೆ ನಾವು ತರುಣ್ ಸರ್ ಯಾವಾಗಲೂ ಡಿಸ್ಕಷನ್ ಮಾಡಬೇಕಾದ್ರೆ, ಸರ್ ವಿ ಶುಡ್ ಡೂ ಸಮಥಿಂಗ್ ಡಿಫ್ರೆಂಟ್ ಸರ್, ಏನಾದರೂ ಒಂದು ವಸ್ತು ಮಾಡಬೇಕು ಸರ್. ಕಾಮಿಡಿ ಮಾಡಿದ್ದೀವಿ,
ಇನ್ನೊಂದು ಸಬ್ಜೆಕ್ಟ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಏನಾದ್ರು ಒಂದು ವಸ್ತು ಲವ್ ಸ್ಟೋರಿ ಅಂತ ನಮ್ಮ ಮನಸ್ಸಲ್ಲಿ ತುಂಬ ಕಾಡ್ತಾ ಇತ್ತು. ಯಾವ್ದಾದ್ರು ಒಂದು ಒಳ್ಳೆ ಲವ್ ಸ್ಟೋರಿ ಮಾಡಬೇಕು ಅಂತ. ಆ ಮೂಮೆಂಟಲ್ಲಿ ಏನೋ ಕೆಲಸಕ್ಕೆ ಬೆಂಗಳೂರಿಗೆ ಹೋಗಿದ್ದೆ. ದಟ್ಸ್ ಬಿಫೋರ್ ತರುಣ್ ಆ್ಯಂಡ್ ಸೋನಲ್ಸ್ ವೆಡ್ಡಿಂಗ್. ಅದಕ್ಕೂ ಮುಂಚೆ ಹೋಗಿದ್ದೆ. ಹಿಂಗೆಲ್ಲ ಸುದ್ದಿ ಹರಡ್ತಾಯಿತ್ತು. ನಾವು ಫೋನ್ ತೆಗೆದೇ ಕಡಿಮೆ ಮಾಡ್ಬಿಟ್ಟು, ಸರ್ ಇದು ನಿಜ, ನಾನು ನಿಮ್ಮ ಫ್ರೆಂಡ್ ಹಿಂಗೆ ಆಗ್ತೀರಾ ಅಂತ ಕೇಳಿದ್ರೆ, ಅದಕ್ಕೆ ನಾನು ಹೇಳಿದೆ, ಅವರೇ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ನೀವು ಅಲ್ಲಿ ತನಕ ಹೋಲ್ಡ್ ಮಾಡಿ ಅಂತ. ಅವಾಗ ಹೋದಾಗ, ಸರ್ ಬಂದಿದ್ರಲ್ಲ ಒಂದು ಕತೆ ಕೇಳಿ ಅಂತ ಹೇಳಿದ್ರು. ಸೊ ಆಫೀಸ್ ಒಳಗಡೆ ಹೋದಾಗ ಪುನೀತ್ ಅಂತ ಹೊಸ ಹುಡುಗ ನನ್ನ ಪರಿಚಯ ಇದ್ದಾನೆ, ಯಾಕೆಂದರೆ ಕಾಟೇರದಲ್ಲಿ ಸಾಂಗ್ಸ್ ಬರೆದಿದ್ದ, ಗುರು ಶಿಷ್ಯರಲ್ಲಿ ಕೆಲಸ ಮಾಡಿದ್ದ. ಸೊ ಅವನೊಂದು ಕತೆ ಹೇಳ್ತೀನಿ ಅಂತ ಒಂದು ಲೈನ್ ಕತೆ ಹೇಳ್ದ. ಸರ್ ಕತೆ ಚೆನ್ನಾಗಿದೆ, ಕಾಫಿ ಕುಡ್ಕೊಂಬರೋಣ, ಫುಲ್ ಹೇಳಿ ಅಂತ. ಮತ್ತೆ ಫುಲ್ ಹೇಳಿದ್ರು. ಸೊ ಫಸ್ಟ್ ಹಾಫ್ ಆಯಿತು, ಬ್ರೇಕ್ ತೊಗೊಳ್ಳಲ್ಲ ಅಂದೆ. ಮತ್ತು ಸೆಕೆಂಡ್ ಹಾಫ್ ಕಂಟಿನ್ಯೂ ಆಯಿತು. ಸೊ ಭಾಳಷ್ಟು ಕರೆಕ್ಷನ್ಸ್ಗಳು ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ 1.5 ವರ್ಷಕ್ಕೆ ಮುಂಚೆ ಸ್ಟಾರ್ಟ್ ಆಗಿದ್ದು. ಅದೇ ಥರ ಭಾಳಷ್ಟು ಕರೆಕ್ಷನ್ಸ್ ಮಾಡ್ತಾ ಬಂದ್ವಿ. ಸ್ಕ್ರಿಪ್ಟ್ನ ಚೆನ್ನಾಗಿ ರಿಫೈನ್ ಮಾಡ್ಕೊಂಡ್ವಿ. ಸೊ ಪುನೀತು ಎಲ್ಲ ಫೀಡ್ಬ್ಯಾಕ್ ತೊಗೊಂಡ್ರು. ತರುಣ್ ಸರ್ ತುಂಬ ವರ್ಕ್ ಮಾಡಿಸಿದ್ರು ಕತೆನ. ಅವನು ಒಂದು ಸ್ಟೇಜಿಗೆ ರೀಚ್ ಆದವ್ರು ಮತ್ತೆ ನನಗೆ ಫೋನ್ ಮಾಡೋರು. ಆ ಥರ ಬ್ಯಾಕ್ ಆ್ಯಂಡ್ ಫೋರ್ತ್ ಮಾಡಿ ಕತೆಗೆ ಒಂದು ಒಳ್ಳೆ ರೂಪ ಬಂತು. ರೂಪ ಬಂದ ಮೇಲೆ ಪುನೀತ್ ಸರ್ ರಿಕ್ವೆಸ್ಟ್ ಮಾಡಿಕೊಂಡ್ರು, ಸರ್ ನೀವು ತರುಣ್ ಸರು ನನಗೆ ಟೆಕ್ನಿಕಲಿ ಹೆಲ್ಪ್ ಮಾಡಿದ್ರೆ ಸಾಕು, ನಾವು ಸಿನಿಮಾ ಮಾಡ್ತೀವಿ ಅಂತ ಅಲ್ಲಿ ತನಕ ನಮಗೂ ಗೊತ್ತಿರಲಿಲ್ಲ. ಸೊ ಯಾವಾಗ ಈ ಕತೆ ಒಂದು ಒಳ್ಳೆ ರೂಪ ತಗೊಳ್ತೋ ಆವಾಗ ವಿ ಡಿಸೈಡೆಡ್, ತರುಣ್ ಸರು ಮತ್ತು ನಾನು ಮಾಡೋಣವಾ ಈ ಸಿನಿಮಾನ. ಯಾಕಂದರೆ ಅವರ್ ಇಂಟೆನ್ಷನ್ ವಾಸ್ ಟು ಡೂ ಸಮಥಿಂಗ್ ಅವೇ ಫ್ರಮ್ ಎ ಕಾಮಿಡಿ ಫಿಲ್ಮ್ಸ್. ಅವಾಗ ಈ ಥರದೊಂದು ಥ್ರಿಲ್ಲರ್ ಲವ್ ಸ್ಟೋರಿ ಜಾನ್ರಾ ಬಂದಿದ್ದರಿಂದ ಈ ಥರದೊಂದು ಸಿನಿಮಾ ಮಾಡೋಣ ಅಂಥೇಳಿ ಅವಾಗ ತಂಡ ಕಟ್ಟಬೇಕು ಅಂತೇಳಿ ನಾನು ತರುಣ್ ಸರ್ ಇದನ್ನು ಮಾಡೋಣ ಅಂತ ಒಪ್ಕೊಂಡ್ಮೇಲೆ ಹೀರೋಯಿನ್ ಹುಡುಕಾಟ, ಸಪೋರ್ಟಿಂಗ್ ಆ್ಯಕ್ಟರ್ ಹುಡುಕಾಟ, ಆ ಥರ ಹೋಗಿದ್ದು. ಸೊ ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲಿ ಭಾಳ ಪ್ರಾಮಿನೆನ್ಸ್ ಪ್ಲೇ ಮಾಡುತ್ತೆ. ಚಿತ್ರದ ಟೈಟಲ್ಲು ಆವಾಗ ಏನು ಅಂದ್ಕೊಂಡಿರಲಿಲ್ಲ, ಜಸ್ಟ್ ಬ್ಲ್ಯಾಂಕ್. ಪ್ರೊಡಕ್ಷನ್ ನಂಬರ್ 2 ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ನಾವು ತರುಣ್ ಸರ್ ಸ್ಟಾರ್ಟ್ ಮಾಡಿದ್ವಿ. ಮಧ್ಯೆ ಬರೋದು ಹೋಗೋದು ಸೊ ನಡೀತಾ ಇತ್ತು. ಅದಾದಮೇಲೆ ಇದು ಒಂಥರ ಫ್ರೆಶ್ ಫೀಲ್ ಇರಬೇಕು ಸಿನಿಮಾ ಅಂತ ಅಂದ್ಕೊಂಡಾಗ ನೋನ್ ಆರ್ಟಿಸ್ಟ್ನ ಯಾರು ಲೀಡ್ ಪೇರ್ಗೆ ಹಾಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ವಿ ವಾಂಟೆಡ್ ಟು ಟ್ರೈ ಸಮಥಿಂಗ್ ನ್ಯೂ ಫೇಸ್. ಅವಾಗ ನ್ಯಾರೋ ಡೌನ್ ಮಾಡಬೇಕಾದ್ರೆ, ಸರ್ ಮಹಾನಟಿಯಲ್ಲಿ ಮಾಡಿದಾರಲ್ಲ ಪ್ರಿಯಾಂಕಾ ಸರ್ ನೋಡಿದ್ರ ಅಂದರೆ, ಖಂಡಿತ ನೋಡಿದ್ದೀನಿ ಸರ್, ಸೊ ಸೂಟ್ ಆಗುತ್ತಾ ಅಂತ ಸ್ಕ್ರೀನ್ ಟೆಸ್ಟ್ ಮಾಡಿಸಿ ಎಲ್ಲ ಮಾಡಿ, ಅಂದರೆ ನಮ್ಮ ರೋಲ್ಗೆ ಸ್ಕ್ರೀನ್ ಟೆಸ್ಟ್. ಇವ್ರಿಗೆ ನಾವು ಆ್ಯಕ್ಟಿಂಗ್ ಟೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಮಹಾನಟಿಯಲ್ಲಿ. ಸೊ ಜಸ್ಟ್ ಸ್ಕ್ರೀನ್ ಟೆಸ್ಟ್ ಮಾಡಿ ನಮ್ಮ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ಏನೋ ಅಂತ ಟ್ರೈ ಮಾಡಿ ಅವಾಗ ಇವರು ನ್ಯಾರೋ ಡೌನ್ ಆದರು ನಮಗೆ. ಸೊ ಆವಾಗ ಪ್ರಿಯಾಂಕಾ ಈ ಫೈನಲೈಸ್ಡ್ ಪ್ರಿಯಾಂಕಾ. ಅದಾದಮೇಲೆ ಅಭಿಷೇಕ್, ಎಲ್ಲರೂ ರಾಣ ಅಂತ ಕರೀತಾರೆ, ನಾನು ಅಭಿ ಅಂತ ಕರಿತೀನಿ. ಸೊ ಸರ್ ಇದು ಅಭಿಷೇಕ್ ಹತ್ರ ಮಾತಾಡೋಣ ಅಂತ ಹೇಳಿದ್ರು. ಒಂದಷ್ಟು ಚಾಯ್ಸಸ್ ಇತ್ತು. ಆಮೇಲೆ ಸರ್ ನಾನು ಏಕಲವ್ಯ ನೋಡಿದ್ದೀನಿ, ಸೊ ಐ ಆಮ್ ಕಂಫರ್ಟಬಲ್. ಆ ಲುಕ್ ವೈಸು, ರಗಡ್ ಲುಕ್ಕು ಅದೆಲ್ಲ ನೋಡಿದ್ರೆ ಈಸ್ ಕಂಫರ್ಟಬಲ್ ಸರ್, ಬಟ್ ಅಗೇನ್ ವಿ ಹ್ಯಾವ್ ಟು ಡೂ ಸ್ಕ್ರೀನ್ ಟೆಸ್ಟ್ ಅಂತ ಹೇಳಿದೆ. ಸ್ಕ್ರೀನ್ ಟೆಸ್ಟ್ ಮಾಡಿ ಆಮೇಲೆ ಫೋಟೋ ಎಲ್ಲ ಕಳಿಸಿದ್ರು. ಎಲ್ಲ ಮಾಡಿದ್ಮೇಲೆ ಸರ್ ವಾಟ್ ಎವರ್ ಕ್ಯಾರೆಕ್ಟರ್ ವಿ ಥಾಟ್, ಹರೀಶಾ ಅನ್ನೋ ಹುಡುಗ ಈ ಹುಡುಗನ ಮ್ಯಾಚ್ ಆಗ್ತಾನೆ ಸರ್, ಓಕೆ ಲೆಟ್ಸ್ ಟೇಕ್ ಹಿಮ್ ಆನ್ ಬೋರ್ಡ್. ಆ ಥರ ಇಬ್ಬರು ಬಂದರು. ಸೊ ಇವ್ರದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಇವರು ಆ್ಯಕ್ಟಿಂಗ್ ಕಲ್ತ್ಕೊಂಡಿರೋದೆಲ್ಲ ನಿಮ್ಗೆ ಗೊತ್ತಿದೆ. ಇವ್ರದ್ದು ಥಿಯೇಟ್ರಿಕಲ್ ಬ್ಯಾಕ್ಗ್ರೌಂಡ್. ಇವರಿಬ್ಬರನ್ನೂ ಕರೆದು 15 ದಿನ ವರ್ಕ್ಶಾಪ್ ಮಾಡಿಸಿದ್ವಿ. ವರ್ಕ್ಶಾಪ್ ಮಾಡಿಸಿ, ಈಗ ಥಿಯೇಟ್ರಲ್ಲಿ ಏನಾಗುತ್ತೆ ಅಂದರೆ ಪೀಪಲ್ ಟ್ರೈ ಟು ಟೆನ್ ಟು ಆ್ಯಕ್ಟ್ ಮೋರ್ ಬಿಕಾಸ್ ದೇ ನೀಡ್ ಟು ಗೈನ್ ಅಟೆನ್ಷನ್, ಆ ಥರದ್ದೆಲ್ಲ ಇರುತ್ತೆ. ಬಟ್ ಸಿನಿಮಾದಲ್ಲಿ ನೀವು ಸಟಲ್ಲಾಗಿ ಆ್ಯಕ್ಟ್ ಮಾಡಬೇಕು. ಸಿನಿಮಾದಲ್ಲಿ ಯು ಹ್ಯಾವ್ ಟು ಹ್ಯಾವ್ ಎ ಕಂಟ್ರೋಲ್ಡ್ ಪರ್ಫಾರ್ಮೆನ್ಸ್. ಸಮ್ಟೈಮ್ಸ್ ನೀವು ಅಂಡರ್ ಪರ್ಫಾರ್ಮು ಮಾಡಬೇಕು. ಸೊ ಇವೆಲ್ಲನೂ ನಾವು ಕೋಚ್ ಮಾಡಿ ಇಬ್ಬರನ್ನೂ ರೆಡಿ ಮಾಡಿದ್ವಿ. ಸೊ ಬೈ ಗಾಡ್ಸ್ ಗ್ರೇಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಜೊತೆಲಿ ಟ್ರಾವೆಲ್ ಮಾಡಿದ್ರು. ನಮಗೆ ವಿ ವಾಂಟೆಡ್ ಸಂಬಡಿ ಯು ಕ್ಯಾನ್ ಟ್ರಾವೆಲ್ ವಿತ್ ಅವರ್ ಫಿಲ್ಮ್. ಈಗ ನಾನು 2 ವರ್ಷ ಸ್ಕ್ರಿಪ್ಟಲ್ಲಿ ಟ್ರಾವೆಲ್ ಮಾಡಿ, ಪ್ರೊಡಕ್ಷನಲ್ಲಿ ಟ್ರಾವೆಲ್ ಮಾಡಿ ಎಲ್ಲ ನಾನು ಮಾಡ್ತೀನಿ. ಅದೇ ಥರ ನಮ್ಮ ಟೀಮಲ್ಲಿ ಸಿಕ್ಕಿದ್ರು. ಸೊ ಅದಾಯಿತು. ಅದಾದಮೇಲೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗೆ ಕಿಶೋರ್ ಬಂದರು, ಆಮೇಲೆ ನಾಗಾಭರಣ ಬಂದರು. ಅದಾದಮೇಲೆ ಏನಾಯಿತು, ಒಂದು ಕಾಮಿಡಿ ಕ್ಯಾರೆಕ್ಟ್ರು ಈ ಸ್ಟೇಜಲ್ಲೇ ಇದ್ದಾರೆ. ಒಂದು ಕಾಮಿಡಿ ಕ್ಯಾರೆಕ್ಟ್ರು ನಮ್ಮ ಜಗಪ್ಪ, ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರು. ಸೊ ನಮಗೆ ಹ್ಯೂಮರ್ ಬೇಕು ಅಂತ ಹೋದಾಗ ನ್ಯಾಚುರಲಾಗಿ ಯಾರು ಹ್ಯೂಮರ್ ಮಾಡ್ತಾರೆ, ಬಟ್ ಫ್ರೆಶ್ ಫೀಲ್ ಇರಬೇಕು ಅಂತ ಹುಡ್ಕೊಂಡು ಹೋದಾಗ ನಮಗೆ ಜಗಪ್ಪ ನಮ್ಮ ರೇಡರಲ್ಲಿ ಬಂದರು. ಸೊ ಸರ್ ಜಗಪ್ಪ ಓಕೆನಾ ಸರ್, ಚೆನ್ನಾಗಿ ಮಾಡ್ತಾರೆ, ಬಟ್ ಇಡೀ ನೈಟೆಲ್ಲ ಶೂಟ್ ಮಾಡಬೇಕು ಸರ್. ಅವ್ರು ಇಡೀ ನೈಟಲ್ಲೇ ಅವ್ರು ಇದ್ದಿರೋದು, ಅವ್ರು ಕೆಲಸ ಮಾಡೋದಲ್ಲ ನೈಟಲ್ಲೇ, ಅವ್ರು ನೈಟ್ ಕೆಲಸನೇ ಮಾಡೋದು. ಹಂಗಾಗಿ ಸರ್ ಅವ್ರು ಸೂಟ್ ಆಗ್ತಾರೆ ಅಂತೇಳಿ ಆಮೇಲೆ ಕರೆಸಿ ಮಾಡಿದ್ವಿ. ನಿಜವೂ ನಾವು ಫಸ್ಟ್ ಪ್ರಿಂಟ್ ನೋಡಿದಾಗಲೂ ಆಗಲಿ, ವಿತೌಟ್ ರೀ ರೆಕಾರ್ಡಿಂಗ್ 2 ತಿಂಗಳಿಗೆ ಮುಂಚೆ ಬಂದು 2 ದಿನಕ್ಕೆ ಪಿಕ್ಚರ್ ನೋಡ್ಕೊಂಡು ಹೋದಾಗಲೂ ಅಷ್ಟೇ, ಜಗಪ್ಪ ಹ್ಯಾಸ್ ಆ್ಯಕ್ಟೆಡ್ ವೆರಿ ವೆಲ್. ಒಂದು ಸೀರಿಯಸ್ ಸೀನ್ನ ಈ ಹ್ಯಾಸ್ ರಿಯಲಿ ಇಂಪ್ರೂವ್ಡ್ ಇಟ್ ವೆರಿ ವೆಲ್ ಥ್ರೂ ಇಸ್ ಕಾಮಿಡಿ ಟೈಮಿಂಗ್, ನ್ಯಾಚುರಲ್ ಟೈಮಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದು ಜಗಪ್ಪ. ಅದಾದಮೇಲೆ ನಾಗಭರಣ ಮಾಡಿದ್ದಾರೆ, ಕಿಶೋರ್ ಮಾಡಿದ್ದಾರೆ, ಭಾಳಷ್ಟು ಸಪೋರ್ಟಿಂಗ್ ಆ್ಯಕ್ಟ್ರೆಸ್ಸು. ಪ್ಲಾಟ್ ಕಂಟೆಂಟ್ ಈಸ್ ಸ್ಟ್ರಾಂಗ್. ಆಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ
ತರುಣ್ ಸರ್ ಕ್ಲೋಸ್ ಫ್ರೆಂಡ್ ನಮ್ಮ ಜಗಪತಿ ಬಾಬು ಸರ್ ಮಾಡಿದ್ದಾರೆ. ಮೇಡಮ್ಗೂ ಚೆನ್ನಾಗಿ ಪರಿಚಯ, ರಾಬರ್ಟಲ್ ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಸೊ ಅವ್ರು ಬಂದು ಮಾಡಿದ್ದಾರೆ ಅಂದರೆ ಹೌ ಮಚ್ ಆಫ್ ಪ್ಯಾಷನ್ ಆರ್ ಹೌ ಮಚ್ ಆಫ್ ಪ್ರೀತಿ ಇದೆ ಅವ್ರಿಗೆ ನಮ್ಮ ತಂಡದ ಮೇಲೆ. ಎಸ್ಪೆಷಲಿ ತರುಣ್ ಸರ್ ಮತ್ತು ಸೋನಲ್ ಅವ್ರ ಮೇಡಮ್ ಮೇಲೆ ಅವ್ರಿಗೆ ತುಂಬ ಪ್ರೀತಿ. ಆ ರೋಲ್ಗೆ ತುಂಬ ಜನನ್ನ ಕನ್ಸಿಡರ್ ಮಾಡಿದ್ವಿ. ಮೈ ಚಾಯ್ಸ್ ವಾಸ್ ಓನ್ಲಿ ಒನ್ ಥಿಂಗ್, ಜಗಪತಿ ಬಾಬು ಸರ್ ಬರಲೇಬೇಕು ಸರ್, ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನಾನು ಇವತ್ತು ತನಕ ನಿಮ್ಮನ್ನು ಏನೂ ಕೇಳಿಲ್ಲ, ಅವ್ರು ಬರಲೇಬೇಕು ಇದಕ್ಕೆ ಅಂತ ಕೇಳಿದೆ. ಆಮೇಲೆ ಒಂದಿನ ಫೋನ್ ಮಾಡಿದ್ರು, ಸರ್ ಜಗಪತಿ ಬಾಬು ಬರ್ತಿದ್ದಾರೆ, ಶೂಟಿಂಗ್ ನಡೀತಾ ಇದೆ, ನೀವು ಬರೋಕ್ಕಾಗತ್ತೆ ಅಂದರು. ಸರ್ 2 ಡೇಸಿಗೆ ಬರೋಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ಐಲ್ ಮೀಟ್ ಹಿಮ್ ಅಂತ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ತರುಣ್ ಸರ್. ಅದಕ್ಕೆ ಜಗಪತಿ ಬಾಬು ಬಂದರು. ಸೊ ಇಟ್ ವಾಸ್ ಎ ಗುಡ್ ಅಡಿಷನ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್, ಕ್ಯಾರಿಡ್ ದ ಕ್ಯಾರೆಕ್ಟರ್ ಇನ್ ಅ ವೆರಿ ನೈಸ್ ಮ್ಯಾನರ್. ನೀವೆಲ್ಲ ಸಿನಿಮಾ ನೋಡಿದಾಗ ನಿಮ್ಗೆ ಅದೊಂದು ಫೀಲ್ ಆಗುತ್ತೆ. ಅಗೇನ್ ಎಲ್ಲರೂ ಕೇಳ್ತಾರೆ ಏಳುಮಲೆ ಟೈಟಲ್ ಹೆಂಗೆ ಬಂತು, ಯಾವ ಥರ ಬಂತು. ನಾನು ಹೇಳ್ದಂಗೆ ನಿಮಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮಗೆ ಟೈಟಲ್ ಇರಲಿಲ್ಲ, ಪ್ರೊಡಕ್ಷನ್ ನಂಬರ್ 2 ಅಂತಲೇ ಇಟ್ಕೊಂಡಿದ್ವಿ. ಸೊ ಅದನ್ನ ಇಟ್ಕೊಂಡೆ ನಾವು ಮಾಡಿದ್ದು. ಅದಾದಮೇಲೆ ಇದು ಮಲೆ ಮಹದೇಶ್ವರನ ಬೆಟ್ಟದ ಹತ್ರ ನಡೆಯುವಂಥ ಕತೆ, ಕರೆಕ್ಟಾ? MMBs ಅಂತ ಇಡೋಕ್ಕಾಗಲ್ಲ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸರ್ ನಾವು ಒಂದು ಟೈಟಲ್ ಹೇಳ್ತೀನಿ ಅಂತ ಅರುಣ್ ಅವರೇ, ಈಗ ದುನಿಯಾ ನಡೀತಿರೋದಂದರೆ ಪೀರಿಯಡಿಕ್ಸ್ ಸಿನಿಮಾಗಳು ಮತ್ತು ಪ್ಯಾನ್ ಇಂಡಿಯಾ ಒಂದು ಕಾಂಪಿಟೇಷನ್ ಮಧ್ಯದಲ್ಲಿ ಈ ಥರದ ಒಂದು ಲವ್ ಸ್ಟೋರಿ ಸಿನಿಮಾನ ಮಾಡಬೇಕು ಅನ್ನೋ ಒಂದು ಧೈರ್ಯ ಬರುತ್ತಲ್ಲ, ಅದೇ ಒಂದು ಹೊಸ್ತನ. ಅಂದರೆ ಈಗ ತರುಣ್ ಅವ್ರ ಕಡೆಯಿಂದನೂ ಅಷ್ಟೇ, ಅವ್ರು ಮಾಡಿರೋಂಥ ಡೈರೆಕ್ಷನ್ ಸಿನಿಮಾಗಳಲ್ಲೂ ಯಾವುದೂ ಕೂಡ ಪ್ರೀತಿ ಮೇಲೆ ಅಂದರೆ ರೊಮ್ಯಾಂಟಿಕ್ ಸಿನಿಮಾಗಳು ಯಾವುದೂ ಇಲ್ಲ, ಎಲ್ಲವೂ ಬೇರೆ ಒಂದು ಪೀರಿಯಡಿಕ್ ಕಂಟೆಂಟ್ ಆಗಿರುತ್ತೆ ಅಥವಾ ಬೇರೆನೇ ಇರುತ್ತೆ. ಫಸ್ಟ್ ಟೈಮ್ ನೀವು ಕೇಳಿದಾಗ ತರುಣ್ ಸರ್ ಲವ್ ಸ್ಟೋರಿ ಮಾಡೋಣ ಅಂತಾಗ ನಿಮಗೆ ಬಂದಂಥರ ಆ ಮಾತುಗಳು ಅಥವಾ ಏನು ನಡೀತಂಥ ಸಂದರ್ಭದಲ್ಲಿ ಸ್ಟೋರಿ ಮಾಡ್ತಾಯಿದ್ರೆ ಅಂದರೆ? ಐ ಥಿಂಕ್ ಈಗ ನೀವೇ ಮಾಡ್ತಿದ್ದಾರೆ, ಬಟ್ ನಾನು ತರುಣ್ ಸರ್ ಜೊತೆ ಇವಾಗ ಇಷ್ಟು ದಿನಗಳು ಟ್ರಾವೆಲ್ ಮಾಡಿದ್ವಾಗ ನನಗೆ ಅವ್ರ ಬಗ್ಗೆ ಅರ್ಥ ಆಗಿರೋದೇನೆಂದರೆ, ಅವರು ಒಂದು ಸಿನಿಮಾ ಅಂದರೆ ಅದನ್ನ ಆಡಿಯನ್ಸ್ ರೀತಿಯಲ್ಲಿ ಫಸ್ಟು ನೋಡೋದು. ಅವ್ರು ಈ ಜಾನರ್ ಆ ಜಾನರ್ ಅಂತ ಹೇಳಿಲ್ಲ. ಆಮೇಲೆ ಇವಾಗಲೇ ನಮ್ಮ ನಾಗೇಂದ್ರ ಸರ್ ಹೇಳಿದಂಗೆ ಮೇ ಬಿ ಅವರು ಟ್ರಾವೆಲ್ ಮಾಡಿರೋ ಒಂದು ಇದರಲ್ಲಿ ಅವ್ರಿಗೆ ಅನಿಸಿತ್ತು ಅಂತ ಇವಾಗ ಹೇಳಿದ್ರು, ನಾವು ಒಂದು ಲವ್ ಸ್ಟೋರಿ ಮಾಡಬೇಕು, ಯಾವಾಗಲೂ ಕಾಮಿಡಿ ಜಾನರಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಅಂತ ಇವಾಗಲೇ ಜಸ್ಟ್ ಹೇಳಿದ್ರು. ಸೊ ಅವ್ರಿಗೂ ಅದೇ ರೀತಿ ಒಂದು ಐ ಥಿಂಕ್ ಅನಿಸಿರ್ಬೋದು, ಓಕೆ ಈ ಥರ ಒಂದು ಮಾಡಬೇಕು ಅಂತ. ಸೊ ಈ ಒಂದು ಕತೆ ಬಂದಿದ್ದಾಗ, ಬಟ್ ನಮ್ದು ಆ್ಯಕ್ಚುಲಿ ಎಸ್ ಇಟ್ಸ್ ಅ ಲವ್ ಸ್ಟೋರಿ, ಬಟ್ ನಮ್ದು ಕಂಪ್ಲೀಟ್ ಲವ್ ಸ್ಟೋರಿ ಅಲ್ಲ. ಅದರಲ್ಲೂ ತರುಣ್ ಸರ್ ನೋಡಿ ಲವ್ ಸ್ಟೋರಿ ಮಾಡ್ಬೇಕಂತ ಅನ್ಕೊಂಡ್ರು ಫುಲ್ ಲವ್ ಸ್ಟೋರಿ ಮಾಡಿಲ್ಲ. ಅದರಲ್ಲೂ ಒಂದು ಟ್ರೂ ಇನ್ಸಿಡೆಂಟ್ ಇಟ್ಕೊಂಡು ಆ ಒಂದು ಬ್ಯಾಕ್ ಡ್ರಾಪ್ 2004 ಬ್ಯಾಕ್ ಡ್ರಾಪಲ್ಲಿ ಏನು ನಡೆದಿದೆ, ಒಂದು ಮೇಜರ್ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕತೆ ಮಾಡಿದ್ರು. ಆಮೇಲೆ ಐ ಥಿಂಕ್ ಒನ್ ನೈಟ್ ಕತೆ ಇರೋದ್ರಿಂದ ಅದು ಒಂದು ಥ್ರಿಲ್ಲರ್ ಜಾನರಲ್ಲಿ ಬರುತ್ತೆ. ಸೊ ಅದು ಇಷ್ಟೆಲ್ಲ ಜಾನರ್ಗಳು ಸೇರಿಕೊಂಡು ಮದುವೆ ಲವ್ವೂ ಇದೆ, ಆ ಥರ ಒಂದು. ನೀವು ಹೇಳಿದಾಗೆ ಮದುವೆ ಆದಮೇಲೆ ಬದಲಾದ್ರ ಅಂತ ತರುಣ್ ಅವರು? ಎಸ್, ನನಗಂತೂ ಹಂಗೆ ಅನ್ಸೋದು. ಆವತ್ತು ಆ್ಯಕ್ಚುಲಿ ಅವ್ರ ಕಾಲ ಹಂಗೆ ಎಳಿತಿದ್ದೆ ನಾನು 100%. ನೋಡಿ ಸೋನಲ್ ಮ್ಯಾಮ್ ಬೋಡೆ ಅವರು ಏನಿಲ್ಲ ಇಲ್ಲ, ಬಟ್ ಮದುವೆ ಆದಮೇಲೆ ಬದಲಾಗಿದ್ದಾರೆ ಸ್ವಲ್ಪ ಅಂತ ನನಗೂ ಅನಿಸುತ್ತೆ. ನಾನು ಅವ್ರ ಕಾಲು ಎಳಿತಾ ಇರ್ತೀನಿ. ಆಮೇಲೆ ಹಂಗೆ ಫ್ಯಾನ್ ಫಾಲೋಯಿಂಗ್ ಹುಡುಗಿರ್ ಬಳಗ ಒಂಚೂರು ಜಾಸ್ತಿ ಆಗಿದೆಲ್ಲ ಅವ್ರಿಗೆ, ಈ ಥರ ಗಂಡ ಬೇಕು ನನಗೆ ಅಂತ ಏನೋ ಮಾಡೋರು ಸೋನಲ್ ಮ್ಯಾಮ್. ನೋ, ಬಟ್ ಅವನು ಸೀರಿಯಸ್ ನೋಟ್, ಐ ಥಿಂಕ್ ಈ ಥರ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾನೇ ನಮ್ಮದು. ಸೊ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದು ನಾವು ಹೇಳ್ತಾ ಇದ್ದೀವಿ, ನೀವು ನೋಡಿ ಹೇಳಬೇಕು. ಇವಾಗ 5ನೇ ಸೆಪ್ಟೆಂಬರ್ ಬರ್ತಾ ಇದೆ, ನೋಡ್ಬಿಟ್ಟು ಹೇಳಿ. ಬಟ್ ಅದೇ ನೋಡಿ, ಬಟ್ ಕಂಪ್ಲೀಟ್ ಲವ್ ಸ್ಟೋರಿ. ಐ ಥಿಂಕ್ ಇವತ್ತಿನ ಜನ್ರೇಷನಲ್ಲಿ ನೀವು ಹೇಳ್ದಂಗೆ ಈ ಥರ ಎಲ್ಲ ಒಂದು ಜಾನರ್ಗಳು ಬಂದಿದ್ವಾಗ ಕಂಪ್ಲೀಟ್ ಲವ್ ಸ್ಟೋರಿ ಅನ್ನೋದು ಯಾರೂ ಆ ಥರ ಕೈ ಇಡೋದು ಇಲ್ಲ. ಈ ಥರ ಒಂದು ಎಕ್ಸ್ಟ್ರಾ ಒಂದು ಕಾಂಟೆಂಟ್ ಇಟ್ಕೊಂಡೇ ಮಾಡೋದು. ಸೊ ಅದೇ ರೀತಿ ನಮ್ಮ ನಾಗೇಂದ್ರ ಸರು, ತರುಣ್ ಸರ್ ಎಲ್ಲರೂ ಮಾಡಿರೋದು. ಸರ್, ಇವಾಗ ನೈಜ ಘಟನೆ ಆಧಾರಿತ ಜೊತೆಗೆ ಸಾಕಷ್ಟು ಲವ್ ಸ್ಟೋರಿಗಳನ್ನು ನಾವು ನೋಡಿದ್ದೀವಿ. ನೈಜ ಘಟನೆ ಆಧಾರಿತ ಇಟ್ಕೊಂಡೆ ಬೇರೆ ಬೇರೆ ವಿಭಿನ್ನ ಈ ಸಿನಿಮಾ ಏಳುಮಲೆ ಸಿನಿಮಾ ಹೇಗೆ ಆ ಎಲ್ಲ ಸಿನಿಮಾಗಳಿಗೆ ವಿಭಿನ್ನವಾಗಿ ನಿಲ್ಲುತ್ತೆ? ಈಗ ಲವ್ ಸ್ಟೋರಿ ಅಂತ ಬಂದಾಗ ನಾನು ಎಷ್ಟೋ ಸಿನಿಮಾಗಳನ್ನ ನೋಡಿದ್ದೀವಿ, ಇದು ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ? ಐ ಥಿಂಕ್ ಫಸ್ಟ್ಲಿ ನಮ್ಮದು ನೀವು ಹೇಳ್ತಿರೋದು ನೈಜ ಜೀವನದಲ್ಲಿ ನಡೆದಿರೋ ಲವ್ ಸ್ಟೋರಿನ ಹಿಡಿದು ನಾವು ಅದನ್ನ ಆಧಾರಿತವಾಗಿ ಒಂದು ಕತೆ ಮಾಡ್ಕೊಂಡಿರೋದು. ನಮ್ಮದು ಆ್ಯಕ್ಚುಲಿ ನೈಜ ಜೀವನದಲ್ಲಿ ನಡೆದಿರೋ ಒಂದು ಘಟನೆ. ಫಸ್ಟ್ಲಿ ಆ ಘಟನೆ ಒಂದು ಮೇಜರ್ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಒಂದು ಕರ್ನಾಟಕ ತಮಿಳ್ನಾಡು ಮಧ್ಯದಲ್ಲಿ ನಡೆದಿರೋ ಒಂದು ಘಟನೆ ಅದು. ಆ ಮೇಜರ್ ಅದು ಬರೀ ನಮ್ಮ 2 ಸ್ಟೇಟ್ ಮಧ್ಯದಲ್ಲಿ ನಡೆದಿದ್ರು ಆಲ್ಮೋಸ್ಟ್ ಆಲ್ ಎಂಟೈರ್ ಇಂಡಿಯಾ ಗೊತ್ತಿರೋ ಘಟನೆ ಅದು. ನೀವೆಲ್ಲರೂ ಯಾವ ಜನ್ರೇಷನ್ ಅವರು ಆಗಿರಲಿ ಆ ಸಿನಿಮಾ ನೋಡಿದ್ವಾಗ, ನಾವು ಪ್ರಿಯಾಂಕಾ ಅವ್ರ ಕಾಲು ಎಳಿತಾ ಇರ್ತೀವಿ ಆವಾಗ ಜೆನ್ಜಿ ಅಂತ. ಈ ಜನ್ರೇಷನ್ ಅವರು, ಯಾಕಂದರೆ ಇವರು 2006 ಬಾರ್ನ್ ಅಂತೆ. ಸೊ 2004 ನಡೆದಿರೋ ಕತೆ ಇರೋದ್ರಿಂದ ಇವರು ಸಿನಿಮಾ ನೋಡಿದಾಗ್ಲೂ ಇವ್ರಿಗೂ ಕನೆಕ್ಟ್ ಆಗುತ್ತೆ ಆ ಒಂದು ಇನ್ಸಿಡೆಂಟು.
ಸೊ ಆ ಥರ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಮಾಡಿರೋದು ನಾವು. ಬಿಟ್ಟರೆ ಆ ಟೈಮಲ್ಲಿ ಎಷ್ಟಾಗತ್ತಷ್ಟು ನಾವು ಲವ್ ಸ್ಟೋರಿ ವೈಸು ಕನೆಕ್ಟ್ ಮಾಡೋಕ್ಕೆ ಹೋದ್ವಿ. ಅಂದರೆ ಒಂದು 4 ಲವ್ ಸ್ಟೋರಿ ಇತ್ತು ನಮ್ಮದು ಡೈರೆಕ್ಟ್ ರಿಸರ್ಚ್ ಮಾಡಿದಾಗ ಅದೆಲ್ಲ ಇತ್ತು. ಬಟ್ ಅದನ್ನು ನಾವು ಯಾವುದೋ ಆಧಾರಿತವಾಗಿ ತೊಗೊಂಡು ಮಾಡಿಲ್ಲ. ನಮ್ದು ಲವ್ ಸ್ಟೋರಿ ಏನಿದೆ ಅಂದರೆ ನಂದು ಹರೀಶ ಮತ್ತು ಚಿನ್ನಿ ಕತೆ ಏನಿದೆ ಅದು ಒಂದು ಫಿಕ್ಷನಲ್ ಕತೆ. ಸೊ ಒಂದು ನೈಟಲ್ಲಿ ಆ ಘಟನೆ ನಡೆಯುತ್ತೆ. ಆ ಘಟನೆ ನಡೆದಿದ್ವಾಗ ಇವರಿಬ್ಬರು ಲವ್ ಸ್ಟೋರಿ ಹೇಗೆ ಎಫೆಕ್ಟ್ ಆಗುತ್ತೆ, ಇವ್ರ ಜೀವನದಲ್ಲಿ ಏನೇನಾಗುತ್ತೆ ಆ ಘಟನೆ ನಡೆದಿದ್ವಾಗ ಅಂತ ಅದನ್ನ ತೋರ್ಸೋಕೆ ಹೊರಟಿದ್ದೀವಿ. ಸೊ ಒಂದು ಡಿಫ್ರೆನ್ಸ್ ಇದೆ. ರಾಣ ಅವರೇ, ನೀವು ಫಸ್ಟ್ ಮೂವಿಗಿಂತ ಈಗ ಸೆಕೆಂಡ್ ಮೂವಿಯಲ್ಲಿ ಏನಾದರೂ ಬದಲಾವಣೆ ತಂದಿದ್ದೀರಾ? ಯಾಕಂದರೆ ಏಕಲವ್ಯ ಆದಮೇಲೆ ಒಂದಿಷ್ಟು ಚೇಂಜಸ್ ಜನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ನಿಮ್ಮಿಂದ. ಸೊ ಈ ಸಿನಿಮಾ ಮೂಲಕ ಏನು ಎಕ್ಸ್ಪೆಕ್ಟ್ ಮಾಡಬಹುದು ರಾಣದಿಂದ? ಐ ಥಿಂಕ್ ಸೆಕೆಂಡ್ ಪಾರ್ಟ್ ಫಸ್ಟ್ ಆನ್ಸರ್ ಮಾಡಬೇಕಂದ್ರೆ, ಏಕಲವ್ಯ ಆಗಿದ್ಮೇಲೆ ನನಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಂದ ಒಂದು ಒಳ್ಳೆ ರಿವ್ಯೂನೇ ಬಂದಿತ್ತು, ಚೆನ್ನಾಗಿ ಮಾಡಿದ್ದೀನಿ ಅಂತ. ಒಂದೇ ಬ್ಯಾಡ್ ರಿವ್ಯೂ ನನಗೆ ಬಂದಿದ್ದೇನೆಂದರೆ, ಸ್ಕೂಲ್ ಗೆಟಪ್ಪಲ್ಲಿ ಗಡ್ಡ ತೆಗೆದಿದ್ಯಾ ಕೆಡ್ದಾಗ ಕಾಣಿಸ್ತೀಯ ಅಂತ. ನಾನು ಹೇಳಿದೆ, ಓಕೆ, ನಾನು ಅದು ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಸ್ಕೂಲಲ್ಲಿ ನನಗೆ ಗಡ್ಡ ತೆಗ್ದಿಲ್ಲ ಅಂದರೆ ಹೆಂಗೆ ಓಡಾಡಲಿ ಅಂತ ನಂದು ಬಂದಿತ್ತು. ಬಟ್ ಓಕೆ, ಅದು ಬಿಟ್ಟು ಐ ಥಿಂಕ್ ಇದರಲ್ಲಿ ಒಂದು ಚೇಂಜ್ ಓವರ್ ಅನ್ನೋಕ್ಕೆ ಹೇಳಬೇಕಂದ್ರೆ, ಐ ಥಿಂಕ್ ಅದು ಒಂದು ಕಮರ್ಷಿಯಲ್ ಸಿನಿಮಾ. ಅಲ್ಲಿ ನಡೆದಿದ್ದು ಒಂದು ಕಂಪ್ಲೀಟ್ ನಾವೆಲ್ಲ ಒಂದೊಂದು ವಿಷಯನೂ ಟ್ರೀಟ್ ಮಾಡಿದ್ದು ಒಂದು ಕಮರ್ಷಿಯಲ್ ರೀತಿಯಲ್ಲಿ ಮಾಡಿದ್ವಿ. ಅಂದರೆ ರಚಿತಾ ಅವ್ರನ್ನ ನೋಡಿದ್ರೆ ಮೀಟ್ ಮಾಡೋಣ ಅಂತ ಒಂದು ಸಾಂಗ್ ಶುರು ಆಗೋದು, ನಾವು ಡ್ಯಾನ್ಸ್ ಆಡೋದು, ಹಂಗೆಲ್ಲ ಇತ್ತು. ಇದು ನಾವು ತುಂಬ ರಿಯಾಲಿಟಿಗೆ ಹತ್ತಿರವಾದ ಒಂದು ಕತೆ, ಆ ರೀತಿಯೇ ತೋರ್ಸೋಕೆ ಹೋದ್ವಿ. ಆ ಒಂದು ನೈಟ್ ಕತೆ ಅಂತ ಹೇಳ್ತೀವಲ್ಲ, ಸೊ ಆ ನೈಟಲ್ಲಿ ಇವ್ರ ಜೀವನದಲ್ಲಿ ನನ್ನ ಜೀವನದಲ್ಲಿ ಏನು ನಡೀತು ಅಂತ ಜಸ್ಟ್ 1 by 1 ಅವ್ರ ಇನ್ಸಿಡೆಂಟ್ಸ್ ತೋರಿಸ್ಕೊಂಡು ಹೋಗಿದ್ದೀವಿ ಅಷ್ಟೇ. ಅಕಸ್ಮಾತಾಗಿ ನಾನು ಅವ್ರನ್ನ ನೋಡಿದ್ರು, ನಮ್ಮ ಮಧ್ಯೆ ಲವ್ ಆದ್ರೂ ಏನೋ ಒಂದು ಸಾಂಗ್ ಶುರು ಆಗೋದು, ಇಲ್ಲಾಂದರೆ ಇವ್ರಿಗೆ ಯಾರೋ ಬಂದು ಏನೋ ಹೇಳಿದ್ರು ಅಂತ ನಾನು ಗುದ್ದಾಡೋದು, ಆ ಥರ ಎಲ್ಲ ಅದೆಲ್ಲ ನಮ್ಮ ರಿಯಲ್ ಡೈಲಿ ಜೀವನ ಅಲ್ಲಿ ನಡೆಯಲ್ವಲ್ಲ. ಸೊ ಹೇಗೆ ಆ ಒಂದು ನೈಟಲ್ಲಿ ಹೇಗೆ ಎಲ್ಲ ಇನ್ಸಿಡೆಂಟ್ ನಡೀತು ಅಷ್ಟೇ ತೋರಿಸಿದ್ದೀವಿ. ಸೊ ಐ ಥಿಂಕ್ ಅದಕ್ಕೋಸ್ಕರ ಒಂಚೂರು ತುಂಬ ಒಂದು ಚೇಂಜಸ್ ಮಾಡಬೇಕಾಗಿತ್ತು. ಅಂದರೆ ಎಲ್ಲೋ ಒಂದು ಕಡೆ ಒಂದು ಆಡಂಬರ, ಒಂದು ಓವರ್ ಆ್ಯಕ್ಷನ್ನು, ಒಂದು ಎಕ್ಸ್ಟ್ರಾ ಆ ಥರ ಒಂದೇನು ತೋರಿಸ್ದೆ. ತುಂಬ ಸಟಲಾಗಿ ಇವಾಗ ನಾನು ನಿಮ್ಮ ಹತ್ರ ಇವಾಗಲೂ ನಾನು ಇನ್ಫ್ಯಾಕ್ಟ್ ಮೈಕ್ ಇಟ್ಕೊಂಡು ಮಾತಾಡುವಾಗ ಸ್ವಲ್ಪ ಹಿಂಗೆಲ್ಲ ಮಾಡ್ತೀನಿ. ಬಟ್ ಅದೇ ನಾನು ನಿಮ್ಮ ಹತ್ರ ಕೂತ್ಕೊಂಡು ಡೈರೆಕ್ಟಾಗಿ ಒಂದು ಚೇರ್ ಮುಂದೆ ಮಾತಾಡಿದ್ರೆ ಹೆಂಗೆ ತುಂಬ ಸಿಂಪಲಾಗಿ ಮಾತಾಡ್ತೀನಲ್ವಾ. ಸೊ ಅದು ಒಂದು ಬೇಕಿತ್ತಿಲ್ಲಿ, ಅದು ಬೇಕು ಅಂತ ನಮ್ಮ ಡೈರೆಕ್ಟರ್ ಆಗಿರಲಿ, ತರುಣ್ ಸರ್ ಆಗಿರಲಿ ತುಂಬ ಅವರು ಹೇಳಿದರು, ಇದು ತುಂಬ ನ್ಯಾಚುರಲ್ ತೊಗೊಳೋಣ, ಎಷ್ಟಾಗತ್ತಷ್ಟು. ಅಂದರೆ ಜನ ನೋಡಿದ್ವಾಗ ಅವ್ರಿಗೆ ಕನೆಕ್ಟ್ ಆಗಬೇಕು, ಏನೋ ನಿಜವಾಗ್ಲೂ ಈ ಥರ ಆಗ್ತಿದೆಯಲ್ಲ ಇವ್ರ ಜೀವನದಲ್ಲಿ ಅಂತ ಅವ್ರು ಕನೆಕ್ಟ್ ಆಗಬೇಕು ಅಂತ. ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದು. ಅದಕ್ಕಾಗಿ ನಮ್ಮ ಸರ್ ಹೇಳ್ದಂಗೆ ನಾವು ಅಷ್ಟೆಲ್ಲ ವರ್ಕ್ಶಾಪ್ ಮಾಡಿದ್ದು, 15 ದಿನ ವರ್ಕ್ಶಾಪ್ ಎಲ್ಲ ಮಾಡಿದ್ದು. ಸೊ ದಟ್ ವಿ ಕ್ಯಾನ್ ಅದು ಒಂದು ಕ್ಯಾರೆಕ್ಟರ್ನ ನಾವು ಕಂಪ್ಲೀಟಾಗಿ ಫೀಲ್ ಮಾಡಿ ಆ ಕ್ಯಾರೆಕ್ಟ್ರೇ ಆಗೋಣ ಅಂತಲೇ ಒಂದು ಪ್ರಯತ್ನ ಇದ್ದಿದ್ದು. ಸೊ ಆ ಒಂದು ಡಿಫ್ರೆನ್ಸ್ ಇದೆ. ನಿಮ್ಮ ಸಿಸ್ಟರ್ ರಕ್ಷಿತ್ ಅವರ ಸಪೋರ್ಟ್ ಹೆಂಗಿತ್ತು? ಯಾಕಂದರೆ ಅವರು ಇಂಡಸ್ಟ್ರಿಯಲ್ಲೇ ಇದ್ದಿರೋದ್ರಿಂದ ಯಾವ ಥರ ಬ್ಯಾಕ್ ಬೋನ್ ಆಗಿ ನಿಂತರು, ಜೊತೆಗೆ ಅವರ ಹಸ್ಬೆಂಡ್ ಪ್ರೇಮ್ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಅವರು ಸಜೆಷನ್ಸ್ ಏನಾದರೂ ಇತ್ತಾ ನಿಮ್ಮ ಕ್ಯಾರೆಕ್ಟ್ರಿಗೆ, ಅಥವಾ ಏನಾದರೂ ಹೇಳ್ತಾ ಇದ್ದಿದ್ದು? ಈಗ ರಿಲೀಸ್ಗೆ ಕೂಡ ರೆಡಿ ಆಗಿರೋದ್ರಿಂದ ಏನಾದರೂ ಹೇಳಿದಾರಾ ಹೇಗೆ ಅಂತ? ಅಂದರೆ ಅವ್ರದ್ದು ಜನರಲಿ ನಾನು ಯಾವಾಗಾದ್ರೂ ಸ್ಟಕ್ ಆಗಿದ್ರೆ ಅವ್ರ ಹತ್ರ ಹೋಗ್ತೀನಿ, ಭಾವ ಆಗಿರಲಿ ಅಕ್ಕ ಆಗಿರಲಿ, ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಸಜೆಷನ್ ಕೇಳ್ತೀನಿ, ಅಡ್ವೈಸ್ ಕೇಳ್ತೀನಿ, ಏನು ಮಾಡ್ಬೋದು ಇವಾಗ ಅಂತ ಕೇಳ್ತೀನಿ. ಬಟ್ ಈ ಒಂದು ವಿಷಯದಲ್ಲಿ ನಿಜವಾಗ್ಲೂ ಇವತ್ತವರೆಗೂ ನಾನು ಅವ್ರಿಗೆ ಕಥೆನೂ ಹೇಳಿಲ್ಲ. ಯಾಕಂದರೆ ಈ ಕತೆ ನನಗೆ ಯಾವಾಗ ಪುನೀತ್ ಸರ್ ಹೇಳಿದ್ರು, ಪುನೀತ್ ರಂಗಸ್ವಾಮಿ ಅವ್ರು ನಮ್ಮ ಡೈರೆಕ್ಟ್ರು, ಅವರು ನನ್ನ ಕತೆ ನರೇಟ್ ಮಾಡಿದರು, ಆವಾಗಿಂದ ನನಗೆ ಯಾವತ್ತೂ ಒಂದು ಸ್ಟಕ್ ಫೀಲಿಂಗ್ ಬಂದೇ ಇಲ್ಲ. ಅಂದರೆ ನನಗೆ ಒಂದು ಪ್ರಶ್ನೆನೇ ಬಂದಿಲ್ಲ ಮೈಂಡಲ್ಲಿ. ನಾನು ಜಸ್ಟ್ ಒಂದು ಇನ್ಫಾರ್ಮ್ ಮಾಡ್ಕೊಂಡು ಹೋಗ್ತಾ, ಅಂದರೆ ಇನ್ಫಾರ್ಮ್ಗಿಂತ ಜಾಸ್ತಿ ಹೇಳ್ತಾ ಇದ್ದೆ. ಅಂದರೆ ನಮ್ಮ ಫ್ಯಾಮ್ಲಿಯಲ್ಲಿ ಅಥವಾ ನಮ್ಮ ಮನೇಲಿ ಹೇಳ್ತೀವಲ್ವ ನಾವು ಈ ಥರ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ, ಆ ಥರ ಹೇಳ್ಕೊಂಡು ಹೋದೆ ಹೊರತು ಗೈಡೆನ್ಸ್ ಅಂತ ನನಗೆ ಬೇಕಾಗೇ ಇರಲಿಲ್ಲ. ಆಮೇಲೆ ನಮ್ಮ ಸಿನಿಮಾ ಟೀಮೇ ಒಂದು ಫ್ಯಾಮ್ಲಿ ಆಗಿಬಿಟ್ಟು ಅದರಲ್ಲೇ ಒಂದು ಗೈಡಾಗಿ ನಮ್ಮ ತರುಣ್ ಸರ್ ನಿಂತಿದ್ರು. ಅಂಥದ್ದೇನಾದರೂ ಡೌಟ್ ಇದ್ದರೆ ತರುಣ್ ಸರ್ಗೆ ಹೋಗಿ ಕೇಳ್ತಾ ಇದ್ವಿ ನಾವು. ಅದು ತುಂಬ ಸಲ ಹೇಳಿದ್ದೀನಿ ಮ್ಯಾಮ್. ಸೊ ಪಾಪ ಅವರಂತೂ ನಿಜವಾಗ್ಲೂ ತರುಣ್ ಸರು, ನಮ್ಮ ನಾಗೇಂದ್ರ ಸರ್ ಪಾಪ ಯಾವಾಗಲೂ ಜಾಸ್ತಿ ಬಂದಿಲ್ಲ. ಅದೇ ಐ ಥಿಂಕ್ ಒಂದ್ಸಲ 2 ದಿನ ಬಂದಿದ್ರಲ್ಲ ಸರ್ ನೀವು, ಅದು ಬಂದ್ಬಿಟ್ಟು ನಮ್ಗೆ ಯಾರಿಗೂ ಸಿಕ್ಕಿಲ್ಲ. ಅವ್ರು ಹೊರಟಿದ್ಮೇಲೆ ನಾವು ಅವ್ರಿಗೆ ಫೋನ್ ಮಾಡಿದ್ದೀವಿ, ನಾವು ಮೆಸೇಜ್ ಮಾಡಿದ್ವಿ, ಸರ್ ಎಲ್ಲಿ ಸರ್ ಬಂದಿದ್ರಂತೆ ಅಂದರೆ, ಇಲ್ಲ ನಾನು ಬಂದಿದ್ದೆ 2 ದಿನ, ಅದಕ್ಕೆ ನಾನು ಕಾಂಟ್ಯಾಕ್ಟೇ ಮಾಡೋಕ್ಕೆ ಹೋಗಿಲ್ಲ ಅಂದ್ಬಿಟ್ರು. ಸೊ ಬಟ್ ತರುಣ್ ಸರ್ ಐ ಥಿಂಕ್ ಎಂಥ ಒಳ್ಳೆ ನಿರ್ಮಾಪಕರು ಅಂದರೆ, ನಮಗೆಲ್ರಿಗೂ ಜಗಪ್ಪ ಅವರೇ ನೀವು ಹೇಳ್ಬೇಕು, ಎಲ್ಲ ನಮ್ದು ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ, ನಾವು ಕಂಪ್ಲೀಟ್ ಒಂದು ಫ್ಯಾಮಿಲಿ ಥರ 7 ಮೂಲೆ ಸಿನಿಮಾ ಮುಗ್ದಿದ್ವಾಗ ಒಂದು ಕಡೆ ಖುಷಿ, ಏನು ಸಿನಿಮಾ ಮುಗೀತು ಇವಾಗ ರಿಲೀಸಿಗೆ ಬರುತ್ತೆ ಅಂತ, ಒಂದು ಕಡೆ ಎಲ್ಲ ಬೇಜಾರು, ಅಯ್ಯೋ ನಮ್ಮ ಫ್ಯಾಮ್ಲಿ ಇವಾಗ ಈ ಥರ ಒಂದು ಟ್ರಾವೆಲ್ ಎಂಡ್ ಆಗ್ತಿದೆಯಲ್ಲ ಅಂತ. ಸೊ ಹಂಗಿರುವಾಗ ನಾನು ಯಾವತ್ತೂ ಆ ಥರ ಒಂದು ಸಂದರ್ಭನೇ ಬಂದಿಲ್ಲ ಹೋಗ್ಬಿಟ್ಟು ಪ್ರಶ್ನೆ ಕೇಳೋ ಥರ. ನನಗೂ ಆ್ಯಕ್ಚುಲಿ ಅದ್ರ ಬಗ್ಗೆ ಖುಷಿ ಇದೆ.
ಈ ಒಂದು ಸಿನಿಮಾ ಐ ಫೀಲ್ ತುಂಬ ಒಂದು ಬೇರೆ ರೀತಿ ಮೂಡ್ ಬಂದಿದೆ. ಆಮೇಲೆ ನಮ್ಗೆ ಏನು ಅಂದ್ಕೊಂಡಿದ್ವಿ ಆ ರೀತಿ ಒಂದು ರಿಸಲ್ಟ್ ಬಂದಿದೆ. ಎಲ್ಲೋ ಒಂದು ಕಡೆ ಒಂದೊಂದ್ಸಲಿ ಏನಾಗುತ್ತೆ ಅಂದರೆ ಶೂಟ್ ಮಾಡುವಾಗ ಒಂದು ರೀತಿ ಆಗುತ್ತೆ, ಎಡಿಟ್ ಮಾಡಿದಾಗ ಅದೇ ಚೇಂಜ್ ಆಗಿಬಿಡುತ್ತೆ, ಅಂದರೆ ಚೇಂಜಸ್ ಆಗ್ತಾ ಹೋಗುತ್ತೆ. ಬಟ್ ಇದು ನಾವು ಏನು ಅಂದ್ಕೊಂಡಿದ್ವಿ ನರೇಷನಲ್ಲಿ ಹಾಗೆ ಒಂದು ಔಟ್ಪುಟ್ಟು ಬಂದಿದೆ ಅನ್ಬೋದು. ಸೊ ಐ ಆಮ್ ಎಕ್ಸೈಟೆಡ್ ಆ್ಯಕ್ಚುಲಿ. ಇವ್ರದ್ದು ಫಸ್ಟ್ ಡೇ ಬರ್ತಾರಲ್ಲ ಎಲ್ಲರೂ ಸಿನಿಮಾ ನೋಡೋಕ್ಕೆ ಗಾಂಧಿನಗರಗೆ, ನೋಡ್ಬಿಟ್ಟು ನನಗೆ ಏನು ಹೇಳ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಅಂದರೆ ಅವ್ರದ್ದು ಒಂದು ರಿಸಲ್ಟ್ ಅವ್ರ ಕಡೆಯಿಂದ ಏನು ಬರುತ್ತೆ ಅಂತ. ಏಳುಮಲೆ ಶುರುವಾಗಬೇಕಾದ್ರೆ ಬರೀ ರಾಣಾ ಮತ್ತು ಪ್ರಿಯಾಂಕಾ ಅಂತ ಮಾತ್ರ ಇತ್ತು. ಬಟ್ ಏಳುಮಲೆ ಮುಗಿಯೋದ್ರಷ್ಟೊತ್ತಿಗೆ ಪ್ರಿಯಾಂಕಾಗೆ ಬೇರೆ ಬೇರೆ ಭಾಷೆಯಿಂದ ಆಫರ್ಸ್ ಬರ್ತಾ ಇದೆಯಂತೆ. ರಾಣಾಗೆ ಆಫರ್ಸ್ಗಳು ಹೆಂಗೆ ಬರೋಕ್ಕೆ ಶುರುವಾಗ್ತಿದೆ ಅಂತ? ಐ ಥಿಂಕ್ ನಮಗೆ ನನಗೆ ಕಂಟಿನ್ಯೂಸ್ ರೈಟ್ ಫ್ರಮ್ ಏಕಲವ್ಯ ಆದಮೇಲೆ ಇವಾಗಿಂದ ಐ ಕೀಪ್ ಲಿಸ್ನಿಂಗ್ ಟು ಸ್ಟೋರೀಸ್. ನನಗೆ ಅದು ನಡೀತಾನೆ ಇರುತ್ತೆ, ಅದು ದಿನನಿತ್ಯವಾದ ಕತೆ. ಇವಾಗಂತೂ ನನಗೆ ಬಂದಿರೋ ಕತೆಗಳೂ ನಾನು ಸೆಪ್ಟೆಂಬರ್ 5 ಆದಮೇಲೆ ಕೇಳ್ತೀನಿ ಅಂತ ಹೇಳಿದ್ದೀನಿ. ಬಿಕಾಸ್ ಇವಾಗ ಸ್ವಲ್ಪ ಪ್ರಮೋಷನಲ್ಲಿ ಇರ್ತೀನಿ, ಇವಾಗ ಬೇಡ ಅಂತ ಹೇಳಿಟ್ಟಿದ್ದೀನಿ. ಬಟ್ ಬೇರೆ ಭಾಷೆ ಅನ್ನೋದು ಅದು ಹೀರೋಯಿನ್ಗಳದ್ದು ಪಾತೆ ಬೇರೆ, ನಮ್ಮದು ಪಾತೆ ಬೇರೆ. ಆಮೇಲೆ ನಂಗೆ ಬೇರೆ ಭಾಷೆ ಬಂದರೂ ನಾವು ಅನ್ನೋದಕ್ಕಿಂತ ನಾನಂತೂ ಹೋಗೋಕೆ ಇಷ್ಟಪಡಲ್ಲ. ಯಾಕಂದರೆ ಇವತ್ತಿನ ದಿನದಲ್ಲಿ ನಾವು ಯಾಕೆ ಬೇರೆ ಭಾಷೆಗೆ ಹೋಗ್ಬೇಕು? ಆ್ಯಸ್ ಅನ್ ಆ್ಯಕ್ಟರ್ ನಾವು ಇಲ್ಲೇ ಒಂದು ಒಳ್ಳೆ ಕಾಂಟೆಂಟ್ ಸಿನಿಮಾ ಮಾಡಿದ್ರೆ, ಇವಾಗ ಏಳುಮಲೆ ನೋಡಿ ಮಾಡಿದ್ದೀವಿ, ತೆಲುಗು ತಮಿಳ್ ಎಲ್ಲದರಲ್ಲೂ ರಿಲೀಸ್ ಆಗ್ತಾ ಇದೆ. ಬಟ್ ನಮ್ಮ ಕನ್ನಡ ಭಾಷೆ ಸಿನಿಮಾ ಅಲ್ವಾ, ನಾವು ಯಾಕೆ ಹೋಗ್ಬೇಕಲ್ಲಿ? ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ನಮ್ಮದು ಬಟ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಅಂತ ಬಂದಿದ್ದಾಗ ನಾನು ಕತೆಗಳು ಕೇಳ್ತಾ ಇರ್ತೀನಿ. ಬಟ್ ಫಸ್ಟ್ ಐ ಡೋಂಟ್ ವಾಂಟ್ ಟು ಜಿಂಕ್ಸ್ ಇಟ್. ಫಸ್ಟ್ ಸಿನಿಮಾ ಆದಮೇಲೆ ತುಂಬ ಕತೆಗಳು ಕೇಳಿದೆ. ಲಕ್ಕಿಲಿ ದೇವ್ರ ದಯದಿಂದ ನನ್ನ ಅದೃಷ್ಟ ಅನ್ಬೋದು, ತರುಣ್ ಸರ್ ಕಡೆಯಿಂದ, ಪುನೀತ್ ಸರ್ ಕಡೆಯಿಂದ ಇದು ಒಂದು ಒಳ್ಳೆ ಕತೆ ಬಂತು. ಟೈಮ್ ತೊಗೊಂಡ್ರು ಒಂದು ಒಳ್ಳೆ ಕತೆ ಬಂತು. ಅದೇ ರೀತಿ ಈ ಸಲ ಅಷ್ಟೊತ್ತು ಆಗದೆ ಇದ್ರೆ ಸಾಕಪ್ಪ, ಒಂದು ಒಳ್ಳೆ ಕತೆ ಬೇಗ ಕರೆಕ್ಟಾಗಿ ಸಿಗಲಿ ಅಂತ. ಅಂದರೆ ಇದೇ 2 ಲೈನಪ್ಪಲ್ಲಿ. ಬಟ್ ಈ ಸಿನಿಮಾ ಹೆಂಗೆ ಅಂದರೆ ಲಾಸ್ಟ್ ಟೈಮು ಲೈನಪ್ಪಲ್ಲಿತ್ತು, ಅದು ಬ್ಯಾಕ್ ಸೀಟ್ ತೊಗೊಳ್ತು, ಇದು ಕಿಕ್ ಸ್ಟಾರ್ಟ್ ಆಯಿತು. ಆ ಥರ ಹೇಳೋಕ್ಕಾಗಲ್ವಲ್ಲ. ಸೊ ನೋಡೋಣ ಯಾವುದು, ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ ನೋಡೋಣ. ದೊಡ್ಡ ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ ಇದೆ, ಗ್ರೇಟ್. ಬಟ್ ಅದು ಒಂದು ಹೇಳ್ಬಿಡ್ತೀನಿ, ಇವತ್ತೇನಿದ್ರು ಕಾಂಟೆಂಟ್ ಇಸ್ ದ ಕಿಂಗ್. ನೀವು ಈ ದೊಡ್ಡ ಪ್ರೊಡಕ್ಷನಿಂದ ಏನೋ ಒಂದು ಸಿನಿಮಾ ಮಾಡಿದ್ರೆ ಅದು ಓಡ್ತಾ ಇದೆಯಾ, ಅಥವಾ ಒಂದು ದೊಡ್ಡ ಡೈರೆಕ್ಟರ್ ಇದ್ಬಿಟ್ಟು ಸುಮ್ಮನೆ ಅಂದರೆ ಅದು ಒಂದು ಇದ್ಬಿಟ್ರೆ ಓಡಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಅದೇ ಒಂದು ಕಾಂಟೆಂಟ್ ಇರೋ ಒಂದು ಒಳ್ಳೆ ಸಿನಿಮಾ ಮಾಡಿ, ಇವತ್ತು ಥಿಯೇಟ್ರಲ್ಲಿ ಓಡಿಲ್ಲ ಅಂದರೂ ನಾಳೆ ಒಂದು TV ಯಲ್ಲಿ ಆಡಿಯನ್ಸ್ ಬಂದೇ ಬರುತ್ತೆ, ಅದಕ್ಕೆ ಅಂದರೆ ರೀಚ್ ಆಗೇ ಆಗುತ್ತೆ. ಸೊ ಐ ಥಿಂಕ್ ನಾನು ಹುಡುಕ್ತಾ ಇರೋದು ರೈಟ್ ಕಾಂಟೆಂಟ್ ಸ್ಕ್ರಿಪ್ಟ್. ಬಟ್ ಅದ್ರ ಜೊತೆ ನೀವು ಹೇಳ್ದಂಗೆ ಒಂದು ಒಳ್ಳೆ ದೊಡ್ಡ ಪ್ರೊಡಕ್ಷನ್ ಇದ್ದರೆ ಐಸಿಂಗ್ ಆನ್ ದ ಕೇಕ್ ಅಲ್ವಾ. ಗ್ರೇಟ್ ಸರ್. ಈಗ ಇವತ್ತಿನ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡು, ಮಲ್ಟಿ ಸ್ಟಾರ್ ಸಿನಿಮಾಗಳ ಮಧ್ಯೆ ಒಂದು ಕನ್ನಡ ಸಿನಿಮಾಗಳು ಥಿಯೇಟ್ರಲ್ಲಿ ತುಂಬ ಕಷ್ಟ ಆಗಿದೆ. ಅದ್ರ ಜೊತೆಗೆ ನೀವು ಹೇಳಿದಾಗ ಕಂಟೆಂಟ್ ಸೂಪರಾಗಿರಬೇಕು, ಅದು ಜನಕ್ಕೆ ರೀಚ್ ಆಗಬೇಕು. ಯಾವುದೋ ಮಿಡಲ್ ಕ್ಲಾಸಲ್ಲಿ ಒಬ್ಬ ವ್ಯಕ್ತಿ ಫ್ಯಾಮಿಲಿ ಕರ್ಕೊಂಡು ಬೆಳಗ್ಗೆ ಥಿಯೇಟ್ರಿಗೆ ಹೋದರೆ, ಬೆಳಗ್ಗೆಲ್ಲ ಒಂದು ಹೊರಗಡೆ ಔಟಿಂಗ್ ಮಾಡಿ ಸಂಜೆ ಸಿನಿಮಾ ನೋಡಿ ಮನೆಗೆ ಹೋಗ್ಬೇಕಾದ್ರೆ ಆ ಡೇ ಫುಲ್ ಆಗದೆ ಸಿನಿಮಾ ಚೆನ್ನಾಗಿದ್ದಾಗ. ಸೊ ಆ ದೃಷ್ಟಿಲಿ ನೋಡೋದಾದರೆ ಏಳುಮಲೆ ಸಿನಿಮಾ ಪ್ರೇಕ್ಷಕರಿಗೆ ಎಷ್ಟು ಸ್ಯಾಟಿಸ್ಫೈ ಕೊಡುತ್ತೆ? ಓಕೆಪ್ಪ, ನಾವು ಖರ್ಚು ಮಾಡಿದ್ದು 1,000, 1,500 ದುಡ್ಡು ಏಳುಮಲೆಯಿಂದ ಅದು ಸ್ಯಾಟಿಸ್ಫೈ ಸಿಕ್ತು ಅನ್ನೋಷ್ಟು ಭರವಸೆ ಪ್ರೇಕ್ಷಕರಿಗೆ ಕೊಡ್ತೀರಾ? 1,000? ಅಯ್ಯೋ ಅಷ್ಟೊಂದ ಅಂದರೆ ಫುಲ್ ಓವರಾಲ್ ಖರ್ಚು ಸರ್, ಏನೋ ಪಾಪ್ಕಾರ್ನು ಗೊತ್ತಾಯ್ತು, ಎಲ್ಲ ಇರುತ್ತೆ, ಫುಲ್ ಫ್ಯಾಮಿಲಿ. ಇಲ್ಲ, ಬಟ್ 100% ಇದು 1,000 ನೀವೇನಾದರೂ ಖರ್ಚು ಮಾಡಿದರೆ ನಿಮ್ಮ ಕಂಪ್ಲೀಟ್ ಪೈಸಾ ವಸೂಲ್ ಸಿನಿಮಾ ರೀ ಇದು. ನಾನು ಆ್ಯಸ್ ಅನ್ ಆಡಿಯನ್ಸ್ ಫಸ್ಟ್ ಈ ಸಿನಿಮಾ ನೋಡಿದ್ದು ನರೇಷನ್ ನೋಡುವಾಗ. ನಾನು ಯೂಶ್ವಲಿ ನರೇಷನ್ಗೆ ಹೋಗಿದ್ವಾಗ ಒಂದು ಬ್ಲ್ಯಾಂಕ್ ಪೇಜ್ ಥರ ಹೋಗ್ತೀನಿ ಒಂದು ಸಿನಿಮಾ ಕೇಳೋಕ್ಕೆ. ಯಾಕಂದರೆ ಅದನ್ನ ಕಣ್ಣು ಮುಚ್ಕೊಂಡು ಸುಮ್ಮನೆ ಒಂದು ಸಿನಿಮಾ ಥರ ನೋಡ್ತಾ ಇರ್ತೀನಿ. ನಾನು ಆಡಿಯನ್ಸ್ ಥರನೇ ನೋಡೋದು. ಅದು ಎಂಜಾಯ್, ಅಂದರೆ ಎಲ್ಲೂ ಒಂದು ಕಡೆ ಬೋರ್ ಆಗಬಾರ್ದು, ಲ್ಯಾಗ್ ಆಗಬಾರ್ದು, ಜಸ್ಟ್ ಒಂದು ಎಂಜಾಯ್ಮೆಂಟ್ ಇರಬೇಕು. ಆವಾಗಲೇ ನಂಗೆ ಅದು ಇಷ್ಟ ಆಗೋದು. ಅದು ಎನಿ ನಾರ್ಮಲ್ ಕತೆ ಸುಮ್ಮನೆ ಒಂದು ನೋಡಿದ್ವಾಗ. ಇದು ನಾನು ಫಸ್ಟ್ ಟೈಮ್ ಕೇಳಿದ್ವಾಗ ನರೇಷನ್ನು ತರುಣ್ ಸರ್ ಸರ್ಟಿಫೈಡ್ ಕತೆ ಇತ್ತಿದ್ದು. ಅಂದರೆ ತರುಣ್ ಸರ್ ಕಡೆಯಿಂದ ಒಂದು ಕತೆ ಬಂದಿದ್ವಾಗ ಫಸ್ಟ್ಲಿ ಅವರು ಆ ಥರ ಒಂದು ನಿರ್ದೇಶಕರಾಗಿರುವಾಗ ನಮ್ಗೆ ಫಸ್ಟ್ ಆಫ್ ಆಲ್ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದು ಹೆಂಗೆ ಅಂದರೆ ಒಂದು ಸುದೀಪ್ ಸರ್ ಸಿನಿಮಾ ನೋಡ್ದಂಗೆ. ಸುದೀಪ್ ಸರ್ ಸಿನಿಮಾ ನಾವು ಫಾರ್ ಎಕ್ಸಾಂಪಲ್ ಅಥವಾ ಬಾಸ್ ಸಿನಿಮಾ ನೋಡಿದ್ರೆ ನಾವೇನು ಸುಮ್ಮನೆ ಕೂತ್ಕೊಳ್ತೀವ, ಒಂದು ಎಕ್ಸ್ಪೆಕ್ಟೇಷನ್ ಜೊತೆ ನೋಡ್ತೀವಲ್ವಾ. ಅದೇ ರೀತಿ ಇವ್ರ ಕಡೆಯಿಂದ ಒಂದು ಕತೆ ಬಂದಿದ್ವಾಗ ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಪುನೀತ್ ಸರ್ ನಂಗೆ ಆ ಕತೆ ಹೇಳಿದಾಗ ನಾನು ಕಣ್ಣು ಮುಚ್ಕೊಂಡು ಆ ಕತೆನ ಜಸ್ಟ್ ಇಮ್ಯಾಜಿನ್ ಮಾಡ್ತಿರುವಾಗ ಆ ಒಂದು ನಂದೇನು ಎಕ್ಸ್ಪೆಕ್ಟೇಷನ್ ಇತ್ತು ಅದು ಫುಲ್ಫಿಲ್ ಆಯಿತು. ಸೊ ಐ ಫೀಲ್ 100% ಪೈಸಾ ವಸೂಲ್ ಸಿನಿಮಾ ಇದು. ಆ್ಯಂಡ್ ನೀವು ಒಂದು ಹೇಳಿದ್ರಲ್ಲ, ಒಂದು ದಿನ ನೀವು ಬೆಳಗ್ಗೆ ಹೋಗ್ಬಿಟ್ಟು ಒಂದು ಸಿನಿಮಾ ನೋಡಿದ್ರೆ ಅದು ಪೂರ್ತಿ ದಿನಾಗೆ ಎಫೆಕ್ಟ್ ಆಗುತ್ತೆ ಅಂತ. ಇದು ನಿಜವಾಗ್ಲೂ ದಿಸ್ ಸಿನಿಮಾ ಇಸ್ ಅನ್ ಎಕ್ಸ್ಪೀರಿಯನ್ಸ್ ನಮ್ಮದು. ಬಿಕಾಸ್ ಇದು ಜಸ್ಟ್ ಒಂದು ರೊಮ್ಯಾಂಟಿಕ್ ಸಿನಿಮಾ ಅಲ್ಲದೆ ಇಟ್ಸ್ ಅ ಥ್ರಿಲ್ಲರ್ ಜಾನರ್. ಒಂದು ನೈಟಲ್ಲಿ ನಡೆಯೋ ಒಂದು ಫಾಸ್ಟ್ ಪೇಸ್ಟು ಒಂದು ಟ್ರೂ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿರೋ ಸಿನಿಮಾ ಇದು.
ಸೊ ಐ ಥಿಂಕ್ ಎಷ್ಟು ಫಾಸ್ಟ್ ಪೇಸ್ಟಾಗಿ ಎಷ್ಟು ಎಡ್ಜ್ ಆಫ್ ದ ಸೀಟ್ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ನೀವು ಇದನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೇ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಹಾರರ್ ಸಿನಿಮಾನ ನೀವು ಒಂದು ಫೋನ್ ಇಟ್ಕೊಂಡು ನೋಡ್ಬೋದು, ಬಟ್ ಎಲ್ಲ ಒಂದು ಕಡೆ ಭಯ ಆಗ್ತಿದೆ, ಅಲ್ಲಿ ಡೋರ್ ಓಪನ್ ಆಗ್ತಿದೆ, ಕೀ ಅಂತ ಸೌಂಡ್ ಬಂದಿದ ತಕ್ಷಣ ಕಿವಿ ಮುಚ್ಕೊಂಡು ಇಲ್ಲ ಫೋನ್ ಹಿಂಗೆ ತಿರ್ಗಿಸ್ಬಿಟ್ರೆ ಮುಗೀತು. ಅದೇ ನೀವು ಒಂದು ಬಿಗ್ ಸ್ಕ್ರೀನ್ ಮುಂದೆ ಹಂಗೆ ಕೂತಿರುವಾಗ ಏನಾದರೂ ಮಾಡಿ ಕಣ್ಣು ಮುಚ್ಕೊಳ್ಳಿ, ಆದರೂ ಕೇಳಿಸುತ್ತೆ, ಕಿವಿನೂ ಮುಚ್ಕೊಳ್ಳಿ, ಆದರೂ ಆ ಸೌಂಡ್ ಕೇಳಿಸ್ತಿರುತ್ತೆ, ನೀವೆಲ್ಲೂ ನೋ ಎಸ್ಕೇಪ್, ಅದನ್ನ ಎಂಜಾಯ್ ಮಾಡ್ಕೊಂಡು ಆಚೆ ಬರ್ತೀರಾ. ಅದೇ ಬಿಗ್ ಸ್ಕ್ರೀನ್ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದಲ್ವಾ. ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾಲ್ಲಿ ಸಿಗುತ್ತೆ, ಬಿಕಾಸ್ ನಮ್ಮದು ಆ ಥರ ಒಂದು ಒನ್ ನೈಟ್ದು ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅದು. ಸೊ 100% ಎಲ್ಲರೂ ಯಾರೆಲ್ಲ ಬಂದ ನಮ್ಮ ಸಿನಿಮಾ ನೋಡ್ತಾರೆ ಎಲ್ಲರೂ ನೋಡಿ, ದಯವಿಟ್ಟು 5ನೇ ಸೆಪ್ಟೆಂಬರು ಬರ್ತಾ ಇದೆ, ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಗ್ ಸ್ಕ್ರೀನ್ಗೆ ಹೋಗಿ ನೋಡಿ. ಹಿಂಗೆ ಸೊ ಅಲ್ಲಿ ಹೋಗಿ ನೋಡಿದಾಗ 100% ಪೈಸಾ ವಸೂಲಾಗುತ್ತೆ. ನೀವು ಹೇಳೋದು ಫಸ್ಟು ನಮ್ಮ ಪರ್ಸ್ಪೆಕ್ಟಿವ್ಸ್ ಓನ್ಲಿ ಆಡಿಯನ್ಸ್ ಪರ್ಸ್ಪೆಕ್ಟಿವ್. ಕತೆ ಕೇಳಿದ ತಕ್ಷಣ ಆ್ಯಸ್ ಅನ್ ಆಡಿಯನ್ಸ್ ನನಗೆ ಇಷ್ಟ ಆಯಿತು ಅಂತ, ದಟ್ಸ್ ದ ಫಸ್ಟ್ ಪರ್ಸ್ಪೆಕ್ಟಿವ್ ವಿ ಆಲ್ವೇಸ್ ಲುಕ್ ಇನ್ ಟು. ಆ್ಯಸ್ ಅನ್ ಆಡಿಯನ್ಸ್ ನಾನು 100 ರೂಪಾಯಿ ಕೊಟ್ಟಿದ ತಕ್ಷಣ ನನಗೆ ಸ್ಯಾಟಿಸ್ಫೈ ಆಗಬೇಕು. ಇವ್ರು ಹೇಳಿದ್ರಲ್ಲ 2 ದಿನಕ್ಕೆ ಯಾಕೆ ಬಂದ್ರಿ ಅಂತ. ಸಿನಿಮಾ ರೆಡಿ ಆಯಿತು, ವಿತೌಟ್ ರೆಕಾರ್ಡಿಂಗ್ ರಫ್ ಕಟ್ ನೋಡೋಕೆ ನಾನು ಬಂದೆ. ದಟ್ ವಾಸ್ ದ ಇಂಟೆನ್ಷನ್ ಟು ಕಮ್ ಫಾರ್ ಜಸ್ಟ್ 2 days. ಅದು ಬಂದು ನೋಡಿದಾಗ ಆ್ಯಸ್ ಅನ್ ಆಡಿಯನ್ಸ್ ನನಗೆ ಕನೆಕ್ಟ್ ಆಯಿತು, ಖಂಡಿತ ಕನೆಕ್ಟ್ ಆಯಿತು. ನೀವು ಕೇಳಿದ್ರಲ್ಲ, ಹೌದು, ಇವತ್ತು ಟೈಮ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಎಲ್ಲರ ಲೈಫಲ್ಲೂ. ಆನ್ ಟಾಪ್ ಆಫ್ ಇಟ್ ಮನಿ, ಟೈಮ್ ಆ್ಯಂಡ್ ಮನಿ ಈಸ್ ಸಮಥಿಂಗ್ ವಿಚ್ ಕೆನಾಟ್ ಬಿ ರೀಪ್ಲೇಸ್ಡ್ ಅಲ್ವಾ. ನೀವು ಕೇಳೋ ಪ್ರಶ್ನೆಗೆ ಖಂಡಿತ ವಿಭಿನ್ನ ಚಿತ್ರ ಬರಬೇಕು ಅಂತ ನೀವು ಕೇಳ್ತಿರಲ್ಲ, ಅದಕ್ಕೆ ಖಂಡಿತ ಇದು ಸ್ಯಾಟಿಸ್ಫ್ಯಾಕ್ಷನ್ ಮಾಡುತ್ತೆ. ಎಷ್ಟು ಲೆವೆಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡುತ್ತೆ ಅನ್ನೋದನ್ನ ನೀವು 5ನೇ ತಾರೀಕು ಬಂದು ನೋಡಿ. ಖಂಡಿತ ಡೆಫಿನೆಟ್ಲಿ ಇಟ್ ವಿಲ್ ಕೀಪ್ ಅಪ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಡೆಫಿನೆಟ್ಲಿ ನೀವು 2 ಅವರ್ ಬಂದೆ ನೋಡಿದೆ ಅನ್ನೋದಕ್ಕೆ ಒಂದು ಉತ್ತರ ಸಿನಿಮಾನೇ ಕೊಡುತ್ತೆ. ಸೊ ಅಷ್ಟು ನಾವು ಭರವಸೆ ಫ್ರಮ್ ದ ಫಿಲ್ಮ್ ಮೇಕಿಂಗ್ ನಾವು ಹೇಳ್ತೀವಿ. ಸರ್, ಈಗ ಕನ್ನಡ, ತೆಲುಗು, ತಮಿಳಲ್ಲಿ ರಿಲೀಸ್ ಆಗ್ತಿರೋದು. ಕನ್ನಡದಲ್ಲಿ ಓಕೆ, ನೀವೆಲ್ಲ ಮ್ಯಾನೇಜ್ಮೆಂಟ್ ಇರ್ತಾರೆ. ನಮ್ಮ ಕನ್ನಡ ಬೇರೆ ಭಾಷೆಗಳು ಕನ್ನಡದಲ್ಲಿ ಇಲ್ಲಿ ತುಂಬ ಓಡ್ತಾ ಇದೆ. ಸೊ ತೆಲುಗು, ತಮಿಳಲ್ಲಿ ಎಷ್ಟು ಥಿಯೇಟ್ರ್ಗಳಿದೆ, ಅಲ್ಲಿನ ಪ್ರಮೋಷನ್ ಏನು ಪ್ಲ್ಯಾನ್ಸ್ ಮಾಡಿದ್ದೀರಿ? ಎಷ್ಟು ಥಿಯೇಟ್ರ್ಗಳು ಫೈನಲ್ ಆಗಿದೆ ತೆಲುಗು, ತಮಿಳಲ್ಲಿ? ಈಗ ಕನ್ನಡ ವರ್ಷನ್ ನೆನ್ನೆ ಸೆನ್ಸರ್ ಆಯಿತು, ತೆಲುಗು ವರ್ಷನ್ ಮೊನ್ನೆ ನೋಡಿದೆ, ನಾನು ಫೈನಲೈ ಮಾಡಿದೆ. ಸೊ ಅದು ಇವಾಗ ಸೆನ್ಸರಿಗೆ ಕೊಟ್ಟಿದ್ವಿ. ತಮಿಳು ವರ್ಷನ್ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಸೊ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ತಮಿಳಲ್ಲಿ ಮತ್ತು ತೆಲುಗುಲಿ ಬಿಗ್ ಪ್ರೊಡಕ್ಷನ್ ಹೌಸ್ ಅವರು 1-2-3 ನಮಗೆ ಆಲ್ರೆಡಿ ಅಪ್ರೋಚ್ ಮಾಡಿದರು ಟೀಸರ್ ನೋಡಿದಾಗ. ಸೊ ಅವರು ಇನ್ ಅಸೋಸಿಯೇಷನ್ ನಾವು ರಿಲೀಸ್ ಮಾಡಬೇಕಂತ ಆ ಟಾಕ್ಸಲ್ಲಿ ವರ್ಕೌಟ್ ಮಾಡ್ತಾಯಿದ್ದೀವಿ. ಇನ್ನೂ ಫೈನಲ್ ಆಗಿಲ್ಲ. ಸೊ ಎನಿ ಟೈಮ್ ಆಗುತ್ತೆ. ಸೇಮ್ ಡೇಟ್ಗೆ ವರ್ಕೌಟ್ ಮಾಡ್ತಾಯಿದ್ದೀವಿ. ಇವತ್ತು ಸಾಯಂಕಾಲ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ತೆಲುಗು, ತಮಿಳಿಗೆ. ಸೊ ಬಿಗ್ ಪ್ರೊಡಕ್ಷನ್ ಹೌಸ್ ಜೊತೆ ನಾವು ಟೈ ಅಪ್ ಮಾಡೋದಕ್ಕೆ ವರ್ಕೌಟ್ ಮಾಡ್ತಾಯಿದ್ದೀವಿ. ಲಾಸ್ಟ್ 1 ತಿಂಗಳಿಂದನೂ ವರ್ಕೌಟ್ ಆಗ್ತಾಯಿದೆ ಅದು. ಸೊ ಅದ್ರದ್ದು ಯಾವಾಗ ಫೈನಲ್ ಆಗುತ್ತೋ, ಅಗ್ರಿಮೆಂಟ್ ಆಗುತ್ತೋ, ಅವ್ರು ಅಲ್ಲಿ ಓಲ್ಡ್ ಚೆನ್ನಾಗಿರುತ್ತೆ. ಸೊ ಇದೇ ಥರ ದೊಡ್ಡ ರೀತಿಲಿ ರಿಲೀಸ್ ಮಾಡ್ಬೋದು ಅನ್ನೊಂದು ಕಾರಣಕ್ಕೋಸ್ಕರ ನಾವು ಆ ಅಗ್ರಿಮೆಂಟ್ ಮೇಲೆ ವರ್ಕ್ ಮಾಡ್ತಾಯಿದ್ದೀವಿ. ಒನ್ಸ್ ದಟ್ ಈಸ್ ಫೈನಲೈಸ್ಡ್ ಅಗೇನ್ ನಿಮ್ಗೆಲ್ರಿಗೂ ತಿಳಿಸ್ತೀವಿ. ನಮ್ಮ ಇಂಟೆನ್ಷನ್ ಇಷ್ಟೇ. ಈ ಕಥೆದು ಪ್ಲಾಟ್ ಹೇಗಿದೆ ಅಂದರೆ, ಕನ್ನಡಕ್ಕೆ, ತಮಿಳು, ತೆಲುಗುಗೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಇವ್ರು ಹೇಳ್ದಂಗೆ ಎಂಟೈರ್ ಇಂಡಿಯಾ ಕನೆಕ್ಟ್ ಆಗುತ್ತೆ, ಬಟ್ ಇಟ್ ವೆರಿ ಕ್ಲೋಸ್ಲಿ ಕನೆಕ್ಟ್ಸ್ ಟು ದೀಸ್ 3 ರೀಜನ್ಸ್. ಸೊ ಹಂಗಾಗಿ ಒಟ್ಟಿಗೆ ಮಾಡೋಣ ಅನ್ನೋದೊಂದೇ ಪ್ಲ್ಯಾನ್ ಅಷ್ಟೇ. ನಾಟ್ ಫ್ರಮ್ ಅ ಬಿಸ್ನೆಸ್ ಪರ್ಸ್ಪೆಕ್ಟಿವ್. ಒಂದು ಕನ್ನಡ ಸಿನಿಮಾ ಈ ಥರ ಕಂಟೆಂಟ್ ರೀಚ್ ಆಗಲಿ ಬೇರೆ ಭಾಷೆಯಲ್ಲಿ ಅನ್ನೋ ಒಂದು ಇಂಟೆನ್ಷನ್ಗೋಸ್ಕರ ಮಾಡಿದ್ದು. ಸರ್, ರಾಣೆ ಸರ್, ಈಗ ಆಲ್ರೆಡಿ ಏಕಲವ್ಯ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಸೊ ಅಭಿಮಾನಿಗಳಿಗೆ ಒಂದು ಕುತೂಹಲ ಏನಂದರೆ, ಅಲ್ಲಾದರೂ ಹುಡುಗಿ ಬೇಗ ಸಿಗಲಿಲ್ಲ, ಸತಾಯಿಸ್ಬಿಟ್ರು. ಈ 7 ಮಲೆಯಲ್ಲಾದರೂ ಬೇಗ ಸಿಗ್ತಾರಾ ನಿಮಗೆ? 7 ಮಲೆಲ್ಲಾದರೂ ಬೇಗ ಸಿಗ್ತಾರಾ ಅಂತೆ ಚಿನ್ನಿ ಹರೀಶಂಗೆ. ನಮ್ಮ ಜಗಪ್ಪನ ಕಿಕ್ ನೋಡಿ, ಸಿಗ್ತಿದ್ರು ಪ್ರೊಡ್ಯೂಸರ್ ಕೂತ್ಕೊಂಡ್ಬಿಟ್ಟವ್ರು ಮಧ್ಯ ಅಂತೆ. ಇಲ್ಲ, ಬಟ್ ಈ ವಿಷಯ ನಮ್ಮದು ರೊಮ್ಯಾಂಟಿಕ್ ಥ್ರಿಲ್ಲರ್ ರೀ. ನೀವು ಈ ಥರ ಕೇಳಿದ್ರೆ ನಾನು ಹೆಂಗೆ ಹೇಳಲಿ? ಇದು ನಾನು ಹೇಳಂಗಿಲ್ಲ. ಹೇಳ್ಬಿಡೋದಾ? ಇಲ್ಲ. ಸೊ ಅದೊಂದು ಹೇಳೋಕ್ಕಾಗಲ್ಲ. ಬಟ್ ಐ ಥಿಂಕ್ ನೀವು ನಮ್ಮದು ಸಾಂಗ್ ಕೇಳಿದರೆ ಇವಾಗ ಯಾವಾಗ ಅಂತ ಒಂದು ಸಾಂಗ್ ಬಂದಿದೆ. ಅದರಲ್ಲಿ ಲಿರಿಕ್ಸ್ ನೋಡಿದ್ರೆ ಯಾವಾಗ ನಾನಿನ್ನ ಸೇರೋದು ಯಾವಾಗ, ಅದೇ ಇರೋದು. ಸೊ ನಮ್ಮ ಪ್ಲಾಟೇ ಇರೋದು. ನಾನು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಇವಾಗ. ಬಟ್ ಎಸ್, 5th ಸೆಪ್ಟೆಂಬರ್ ಗೊತ್ತಾಗುತ್ತೆ. ಓಕೆ ಸರ್. TV ಶೋಗಳಲ್ಲಿ ಒಂದು ಪ್ರತಿ ಡೈಲಾಗು ಪಂಚ್ ಕೇಳ್ತಾ ಇರ್ತೀವಿ. ಬಟ್ ಈ ಸಿನಿಮಾದಲ್ಲಿ ಒಂದು ಸಟ್ಲ್ ಆ್ಯಕ್ಟಿಂಗ್ ಬೇಕಾಗುತ್ತೆ. ಜೊತೆಗೆ ಆ ಸಟ್ಲ್ ಆ್ಯಕ್ಟಿಂಗ್ ಜೊತೆಗೆ ಜನನ ನಗಿಸ್ಬೇಕು, ಎಕ್ಸ್ಪೆಕ್ಟೇಷನ್ ನಿಮ್ದು ಇರುತ್ತೆ. ಈ ಒಂದು ಸೀರಿಯಸ್ ಲವ್ ಸ್ಟೋರಿನಲ್ಲಿ ಹೆಂಗೆ ವರ್ಕೌಟ್ ಮಾಡಿದ್ದೀರಾ? ಆಡಿಯನ್ಸ್ ಇಲ್ಲೂ ಕೂಡ ಅಷ್ಟೇ ನಗ್ತಾರ? ನಾವು
ಅಲ್ಲ ನಗ್ತಾರ ಅಂತ ನನಗೂ ಕ್ವಶನ್ ಮಾರ್ಕೆ ಸರ್. ಯಾಕೆ ಅಂತಂದರೆ ನಾವೆಲ್ಲ ಸ್ವಲ್ಪ ಟಿ ವಿ ಶೋ ಅಂತಂದರೆ ಸ್ವಲ್ಪ ರಿಯಾಕ್ಷನ್ಗಳು ಜಾಸ್ತಿ ಇರುತ್ತೆ, ಸ್ವಲ್ಪ ಪಂಚಸ್ಗಳು ಬೇರೆ ಥರ ಇರುತ್ತೆ. ಸಿನಿಮಾ ಅಂದ್ರೇ ಬೇರೆ ಅಲ್ವಾ ಸರ್? ಅದು ಡೈರೆಕ್ಟ್ರಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್, ಈ ಸಿನಿಮಾ ನೋಡಿದವ್ರಿಗೆ ಅದು ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗೋದು. ಸಿನಿಮಾ ನೋಡಿದ್ಮೇಲೆ ನೀವು ನನಗೆ ಹೇಳ್ಬೇಕು ಸರ್, ಅದು ಪಂಚ್ ಆಗಿಲ್ಲ ಕಣೋ ಜಗಪ್ಪ, ಪಂಚ್ ಆಯಿತು ಅಂತ. ಆ್ಯಕ್ಚುಲಿ ನಾನು ಡೈರೆಕ್ಟ್ರ್ ಏನು ಹೇಳ್ತಾರೋ ಅದ್ರ ತಕ್ಕಂಗೆ ಸಟ್ಲ್ ಹಾಗೆ ಕ್ಯಾರೆಕ್ಟರ್ ಮಾಡಿದ್ದೀನಿ, ಯಾಕಂದರೆ ಅದಕ್ಕೆ ಅದೇ ಬೇಕಾಗಿತ್ತು ಅಣ್ಣ. ಇನ್ನೊಂದು ಖುಷಿ ಏನು ಅಂತಂದರೆ ನಮ್ಮದು ಚಾಮರಾಜನಗರ ಸ್ಲ್ಯಾಂಗ್ಗೆ ಸಿಕ್ಕಿರೋದ್ರಿಂದ ಮೋಸ್ಟ್ಲಿ ಪಂಚ್ ಆಗಿರ್ಬೋದು ಅಂತ, ಹುಟ್ಟಿ ದೂರದ ಭಾಷೆನೇ ಸಿಕ್ಕಿರೋದ್ರಿಂದ ಪಂಚ್ ಆಗಿರ್ಬೋದು ಅಂತ ನನ್ನ ಒಂದು ನಂಬಿಕೆ. ನಿಮ್ಮ ಆಡಿಯನ್ಸ್ಗೆ ನಿಮ್ಮ ಪಂಚ್ ಡೈಲಾಗ್ ಒಂದು ಕರೆದ್ಬಿಡಿ ಥಿಯೇಟ್ರಿಗೆ. ಪಂಚ್ ಡೈಲಾಗ್ ಏನಾದರೂ ಒಂದು ಹೇಳಿ ನಿಮ್ಮದೇ ಆದ ಸ್ಟೈಲಲ್ಲಿ. ಏನೇನೋ ಹೇಳಿದ್ರೆ ಜನ ಬರಲ್ಲ. ಆದ್ರೆ ಆ್ಯಕ್ಚುಲಿ 29ನೇ ತಾರೀಕು ಟ್ರೈಲರ್ ಲಾಂಚು ನಮ್ಮದು. ಆ ಟ್ರೈಲರ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಸಿನಿಮಾ 5ನೇ ತಾರೀಕು ಬರ್ತಾ ಇದೆ. ದಯವಿಟ್ಟು ಏನಣ್ಣ ಇಲ್ಲ ಬೇಜಾರಾಗಬೇಡಿ, 29ನೇ ತಾರೀಕು ಒಂದು ಪ್ರೆಸ್ ಮೀಟ್ಗೆ ಹೋಗಿದ್ದು ಬಂದೆ, ಅದ್ರದ್ದು ಹೇಳ್ಬಿಟ್ಟೆ. ಟ್ರೈಲರ್ ರಿಲೀಸ್ 29ಕ್ಕೆ, ಹಾಗೆಯೇ ಸಿನಿಮಾ 5ನೇ ತಾರೀಕು ರಿಲೀಸು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ನಮ್ಮೆಲ್ಲ ಜನತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಫ್ಯಾಮಿಲಿ ಸಮೇತ, ನನ್ನ ಫ್ಯಾಮಿಲಿ ಸಮೇತ ನಾನು ಹೋಗ್ತೀನಿ, ನಿಮ್ಮ ಫ್ಯಾಮಿಲಿ ಸಮೇತ ನೀವು ಬಂದು ಸಿನಿಮಾನ ನೋಡಿ. ನಿಮ್ದೇನಾರು ಡೌಟ್ಸ್ ಇದ್ರೆ ಕೇಳ್ಬಿಡಿ ಅದಕ್ಕೆ. ನೀವು ಮನೆಗೆ ಯಾಕೆ ಬರ್ತಾರೆ? ಎಲ್ಲಿ ಹೋಗ್ತಿದ್ದೀರಾ ಸರ್? ಮನೆಗೆ ಹೋಗಿದೆ. ನಮ್ಮ ಪುನೀತ್ ಸರು ಬರೀ ನೈಟ್ ಶೂಟೇ ಮಾಡ್ತಾ ಇರೋದ್ರಿಂದ ಅದೇ ನೈಟ್ ಶೂಟೆಲ್ಲ ಇದೆ ಸರ್, ಅದಕ್ಕೆ ಹೋಗೋಕ್ಕಾಗಲಿ. ಏನು ಪ್ರಶ್ನೆ ಕೇಳ್ತೀರಿ? ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನೀವು ಕೇಳಿದ ಪ್ರಶ್ನೆ ತುಂಬ ಕರೆಕ್ಟು. ಫ್ಲೇವರ್ ಆಫ್ ಹ್ಯೂಮರ್ ಇರಬೇಕು, ತಕ್ಷಣಕ್ಕೆ ಪಂಚ್ ಹೊಡಿಬೇಕು. ಅದನ್ನು ಇವರು ತುಂಬ ನಾಜೂಕಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ನೋಡಿದ್ದೀನಲ್ಲ ಸಿನಿಮಾ, ವಿತೌಟ್ ರೀ ರೆಕಾರ್ಡಿಂಗ್ ನೋಡಿದಾಗ್ಲೂ ತುಂಬ ಪಂಚ್ ಆಗಿತ್ತು, ವಿತ್ ರೀ ರೆಕಾರ್ಡಿಂಗ್ ತುಂಬ ಚೆನ್ನಾಗಿದೆ. ಸೊ ಹ್ಯೂಮರ್ ರಿಲೀಫ್ ಅಂದರೆ ಇಡೀ ಎಂಟೈರ್ ಸಿನಿಮಾದಲ್ಲಿ ಇವರು, ಬಿಕಾಸ್ ವೆರಿ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಲ್ವಾ, ಅದರಲ್ಲಿ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರು ರಿಯಲ್ ಲೈಫಲ್ಲಿ ಹೆಂಗಿದಾರಲ್ಲ ಅದೇ ಥರನೇ ಆ ಕ್ಯಾರೆಕ್ಟ್ರು ಮ್ಯಾಚ್ ಆಗಿದೆ. ಆನ್ ಟಾಪ್ ಆಫ್ ಇಟ್ ಇವ್ರು ಹೇಳ್ದಂಗೆ ಚಾಮರಾಜನಗರ ಸ್ಲ್ಯಾಂಗು. ನಾನು ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ಎದುರ್ಕೊಂಬಿಟ್ಟೆ, ಯಾರು ಕಲ್ಸಿದ್ರು ಇವ್ರಿಗೆ ಈ ಭಾಷೆ ಅಂತ. ಸೂರಜ್ಗೆ ಫೋನ್ ಮಾಡಿ, ತರುಣ್ ಸರ್ಗೆ ಫೋನ್ ಮಾಡಿ ಕೇಳಿದ್ರು, ಸರ್ ಅವನು ಅವನು ಆರಾಮಾಗಿ ಎಲ್ಲ ಕಲ್ತ್ಕೊಂಡಿದ್ದಾನೆ, ಜೊತೆಲಿ ಕೂತ್ಕೊಂಡು ಇಂಪ್ರೂವ್ ಮಾಡ್ದ ಅಂತ. ಸೊ ಆ ರೇಂಜ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಎ ಟ್ಯಾಲೆಂಟ್, ಅಮೇಝಿಂಗ್ ಟ್ಯಾಲೆಂಟ್, ರಾ ಟ್ಯಾಲೆಂಟ್. ಥ್ಯಾಂಕ್ ಯು ಜಗಪ್ಪ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.